ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಏನಂದ್ರೆ ಮೊನ್ನೆ KPSC ನಾನ್ ಟೆಕ್ನಿಕಲ್ ಗ್ರೂಪ್ ಸಿ ಅಂತಂದ್ರೆ ಒಂದು ಸಬ್ ರಿಜಿಸ್ಟರ್ ಅಂತ ಎಕ್ಸಾಮ್ ಆಯ್ತು. ಅದಕ್ಕೆ ಅದರಲ್ಲಿ ಏನಂದ್ರೆ ಕಂಪ್ಯೂಟರ್ ರಿಲೇಟೆಡ್ ಯಾವ ಕ್ವಶನ್ಸ್ ಕೇಳಿದಾರೆ ಅನ್ನೋದ ಅವು ನಾವು ಡಿಸ್ಕಸ್ ಮಾಡೋಣ ಇವತ್ತು. ಲೆಟ್ ಸ್ಟಾರ್ಟ್. ನೋಡ್ರಿ ಫಸ್ಟ್ ಕ್ವಶನ್ ಏನಂತಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ communication channel that allows data transmission from source to destination in both directions simultaneously. Okay, ಏನಂದ್ರೆ ಆಪ್ಷನ್ 1 ಏನಂದ್ರೆ ಫುಲ್ ಡುಪ್ಲೆಕ್ಸ್, ಹಾಫ್ ಡುಪ್ಲೆಕ್ಸ್ ಮತ್ತೆ ನನ್ ಆಫ್ ದ ಅಬೌವ್ ಅಂತ ಕೇಳತಾನೆ. ಇದ್ರ ಆನ್ಸರ್ ಏನಂದ್ರೆ ಫುಲ್ ಡುಪ್ಲೆಕ್ಸ್. ಕ್ವಶನ್ಸ್ ಅರ್ಥ ಏನಪ್ಪಾ ಅಂತಂದ್ರೆ ಒಂದು ಕಮ್ಯುನಿಕೇಶನ್ ಚಾನಲ್ ಐತಿ, ಅದು ಯಾವ ಚಾನಲ್ ಏನ್ ಮಾಡುತ್ತೆ ಅಂದ್ರೆ ಡಾಟಾ ಟ್ರಾನ್ಸ್ಮಿಷನ್ ಅಲೋ ಮಾಡುತ್ತೆ. ಎಲ್ಲಿಂದ? ಸೋರ್ಸ್ ಇಂದ ಡೆಸ್ಟಿನೇಷನ್ ಗ ಎರಡು ಡೈರೆಕ್ಷನ್ ಒಳಗ ಸೈಮಲ್ಟೇನಿಯಸ್ ಅಂದ್ರೆ ಎಟ್ ಎ ಟೈಮ್ ಎರಡು ಡೈರೆಕ್ಷನ್ ಒಳಗಾದಾಗ ಏನಂದ್ರೆ ಯಾವ ಕಮ್ಯುನಿಕೇಶನ್ ಚಾನಲ್ ಅಂದ್ರೆ ಡಾಟಾ ಟ್ರಾನ್ಸ್ಮಿಷನ್ ಮಾಡುತ್ತೆ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್. ಅದರ ಆನ್ಸರ್ ಏನಂದ್ರೆ ಫುಲ್ ಡುಪ್ಲೆಕ್ಸ್. ಈಗ ಫುಲ್ ಡುಪ್ಲೆಕ್ಸ್ ಮತ್ತು ಹಾಫ್ ಡುಪ್ಲೆಕ್ಸ್ ಅಂದ್ರೆ ನಾವು ನೋಡೋಣ. ಇಲ್ಲಿ ನೋಡ್ರಿ ಫುಲ್ ಡುಪ್ಲೆಕ್ಸ್ ಅಂಡ್ ಹಾಫ್ ಡುಪ್ಲೆಕ್ಸ್. ಫುಲ್ ಡುಪ್ಲೆಕ್ಸ್ ಅಂತಂದ್ರೆ ಏನಂದ್ರ ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಟೆಲಿಫೋನ್ ಐತಿ. ಓಕೆ, ಆ ಟೆಲಿಫೋನ್ ನಾಗ ನೀವು ಮಾತಾಡ್ಬೇಕಾದ್ರ ನೀವು ಎರಡು ಕಡೆ ಅಂದ್ರೆ ಈ ಕಡೆಯವ್ರು ಮಾತಾಡೋರು ಏನಂದ್ರ ಹಲೋ ಅಂತ ಹೇಳ್ಬೋದು, ಮತ್ತೆ ಆ ಕಡೆ ಮಾತಾಡೋರನ್ನ ಹಲೋ ಅಂತ ಎಟ್ ಎ ಟೈಮ್ ಹೇಳ್ಬೋದು. ಅಂದ್ರೆ ಏನಾಗುತ್ತೆ ಸೈಮಲ್ಟೇನಿಯಸ್ಲಿ ಅಂದ್ರೆ ನಿಮ್ದು ಡೇಟಾ ಏನಂದ್ರೆ ಟ್ರಾನ್ಸ್ಫರ್ ಮಾಡಬಹುದು, ಅಂದ್ರೆ ಟ್ರಾನ್ಸ್ಮಿಷನ್ ಮಾಡಬಹುದು. ಏನಂದ್ರೆ ರೆಫರ್ಸ್ ಟು ದ ಟ್ರಾನ್ಸ್ಮಿಷನ್ ಆಫ್ ಡೇಟಾ ಇನ್ ಟೂ ಡೈರೆಕ್ಷನ್ ಸೈಮಲ್ಟೇನಿಯಸ್ಲಿ. ಅಂದ್ರೆ ಟೆಲಿಫೋನ್ ಇಸ್ ಎ ಫುಲ್ ಡುಪ್ಲೆಕ್ಸ್ ಡಿವೈಸ್ ಬಿಕಾಸ್ ಬೋತ್ ಪಾರ್ಟೀಸ್ ಕ್ಯಾನ್ ಟಾಕ್ ಎಟ್ ಒನ್ಸ್. ಅಂದ್ರೆ ಎರಡೂ ಪಾರ್ಟಿಗಳು ಅಂದ್ರೆ ಎಟ್ ಎ ಟೈಮ್ ಮಾತಾಡಬಹುದು ಅಂತ ಇದರ ಅರ್ಥ. ಓಕೆ, ಅದಕ್ಕೆ ಹಾಫ್ ಡುಪ್ಲೆಕ್ಸ್ ಅಂತಂದ್ರೆ ಏನಂದ್ರೆ ವಾಕಿ ಟಾಕಿ ತೋಡ್ರಿ. ನೀವು ವಾಕಿ ಟಾಕಿದಾಗ ಏನಾಗುತ್ತೆ ಅಂದ್ರೆ ನೀವು ಒಂದೇ ಕಡೆ ಮಾತಾಡ್ಬೋದು ಎಟ್ ಎ ಟೈಮ್, ಇಬ್ರು ಮಾತಾಡಂಗಿಲ್ಲ. ಓಕೆ, ಎರಡೂ ಪಾರ್ಟಿ ಮಾತಾಡಂಗಿಲ್ಲ. ಏನಂತಂದ್ರೆ ಓನ್ಲಿ ಒನ್ ಪಾರ್ಟಿ ಕ್ಯಾನ್ ಟ್ರಾನ್ಸ್ಮಿಟ್ ಎಟ್ ಎ ಟೈಮ್. ಎಟ್ ಎ ಟೈಮ್ ಅಂದ್ರೆ ಯಾರಾದ್ರೂ ಒಬ್ರು ಮಾತಾಡಬಹುದು, ಅಂದ್ರೆ ಒನ್ ಪಾರ್ಟಿ ಅಷ್ಟೇ ಮಾತಾಡಬಹುದು. ಅದು ಏನಂದ್ರೆ ಹಾಫ್ ಡುಪ್ಲೆಕ್ಸ್ ಅಂತ ಅಂತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸಿಮ್ ಇನ್ ಸಿಮ್ ಕಾರ್ಡ್? ಮೊಬೈಲ್ ನಾಗ ಸಿಮ್ ಕಾರ್ಡ್ ಇರುತ್ತೆ. ಸೊ ಆ ಸಿಮ್ ಫುಲ್ ಫಾರ್ಮ್ ಏನಂತ ಕೇಳತ್ತಾನ. ಆಪ್ಷನ್ ಏನಂತಂದ್ರೆ ಸ್ಟೂಡೆಂಟ್ ಐಡೆಂಟಿಫಿಕೇಶನ್ ಮಾರ್ಕ್, ಸಬ್ಸ್ಕ್ರೈಬ್ ಐಡೆಂಟಿಫಿಕೇಶನ್ ಮಾಡ್ಯೂಲ್, ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಶನ್ ಮಷಿನ್, ಸಬ್ಸ್ಕ್ರಿಪ್ಷನ್ ಇನ್ ಮೊಬೈಲ್ ಅಂತ ಕೇಳತ್ತಾರ. ಸೊ ಇದ್ರ ಆನ್ಸರ್ ಏನಂದ್ರೆ ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಶನ್ ಮಾಡ್ಯೂಲ್. ಇದು ನೆನ್ಪಿಟ್ಕೊಡ್ರಿ. ಯೂಶುವಲಿ ಇದೇನಂದ್ರೆ ಕ್ವಶನ್ ಇದು KPSC ಎಕ್ಸಾಮ್ ಕೇಳ್ತಾರೆ. ಯೂಶುವಲಿ ಇದು ಏನಂದ್ರೆ ಸಿಮ್ ಲಾಂಗ್ ಫಾರ್ಮ್ ಏನೈತಿ ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಶನ್ ಮಾಡ್ಯೂಲ್. ನೆಕ್ಸ್ಟ್ ಕ್ವಶನ್. The mode of operation in which the data packets are transmitted to every computer simultaneously on the network is called. Option 1 broadcasting, ಎರಡನೇದು miscasting, option 3 multicasting, option 4 unicasting. ಆನ್ಸರ್ ಅಂದ್ರೆ ಬ್ರಾಡ್ಕಾಸ್ಟಿಂಗ್. ಕ್ವಶನ್ ಏನಂದ್ರೆ ಅರ್ಥ ಮಾಡಿಸ್ತೀನಿ ನೋಡ್ರಿ. ದ ಮೋಡ್ ಆಫ್ ಆಪರೇಷನ್, ಒಂದು ಮೋಡ್ ಆಫ್ ಆಪರೇಷನ್ ಐತಿ. ಅದ್ರೊಳಗೆ ಏನಂದ್ರೆ ಡೇಟಾ ಪ್ಯಾಕೆಟ್ಸ್ ಹೆಂಗ್ ಟ್ರಾನ್ಸ್ಫರ್ ಆಗ್ತಂದ್ರ ಸೈಮಲ್ಟೇನಿಯಸ್ಲಿ ಎಲ್ಲಾ ಕಂಪ್ಯೂಟರ್ಗೆ ಒಂದೇ ಟೈಮ್ ಏನಂದ್ರೆ ಡೇಟಾ ಏನಂದ್ರೆ ಪ್ಯಾಕೆಟ್ಸ್ ಅಂದ್ರೆ ಟ್ರಾನ್ಸ್ಫರ್ ಆಗ್ತಾವ. ಆ ಮೋಡ್ ಆಫ್ ಆಪರೇಷನ್ ಯಾವ್ದಂತ ಕೇಳತ್ತಾನ, ಅದು ಬ್ರಾಡ್ಕಾಸ್ಟಿಂಗ್. ನಿಮಗೆ ಎಕ್ಸಾಂಪಲ್ ಏನಂತಂದ್ರೆ ನಿಮ್ ಟಿವಿ ಅಥವಾ ರೇಡಿಯೋ. ಸೊ ಏನ ಆ ಟಿವಿ ಅಥವಾ ರೇಡಿಯೋ ಐತಿ ನೋಡ್ರಿ, ನಿಮ್ ಮನೆಯಾಗ ಟಿವಿ ಐತಿ, ಎಲ್ರೂ ಮನೆಯಾಗ ಟಿವಿ ಐತಿ. ಒಂದು ಶೋ ಐತಿ ಅಂದ್ರೆ ಎಟ್ ಎ ಟೈಮ್ ಏನಾದ್ರು ಟೆಲಿಕಾಸ್ಟ್ ಆಗುತ್ತೆ. ಅಂದ್ರೆ ಎಲ್ಲಾ ಕಂಪ್ಯೂಟರ್ ಫಾರ್ ಎಕ್ಸಾಂಪಲ್ ಟಿವಿ ಎಕ್ಸಾಂಪಲ್ ತಗೋಬಹುದು. ಆ ತರ ಏನಂದ್ರೆ ಇದು ಬ್ರಾಡ್ಕಾಸ್ಟಿಂಗ್ ಅನ್ನೋದು ಏನಂದ್ರೆ ಅದು ಏನಂದ್ರೆ ಟ್ರಾನ್ಸ್ಮಿಟ್ ಎ ಪ್ರೋಗ್ರಾಮ್ ಆರ್ ಸಮ್ ಇನ್ಫಾರ್ಮೇಶನ್ ಏನ್ ಮಾಡ್ತದ ಬೈ ರೇಡಿಯೋ ಆರ್ ಟೆಲಿವಿಷನ್ ಇಂದ ಎಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಏನಂದ್ರೆ ಡೇಟಾ ಪ್ಯಾಕೆಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, ಸೊ ಅದಕ್ಕೆ ನಂತರ ಬ್ರಾಡ್ಕಾಸ್ಟಿಂಗ್ ಅಂತಾರೆ. ನೆಕ್ಸ್ಟ್ ಕ್ವೆಶ್ಚನ್. The following functions key on keyboard can be used to view the slide show. Okay, ಈ ನಾಲ್ಕು ಆಪ್ಷನ್ ಏನ್ ಕೊಟ್ಟಾನಲ್ಲ, ಇದ್ರಾಗ ಸ್ಲೈಡ್ ಶೋ ಯೂಸ್ ಮಾಡಕ ಯಾವ್ದು ಯೂಸ್ ಮಾಡ್ತೀವಿ ಅಂತ ಕೇಳತಾನ. ಯಾವ ಫಂಕ್ಷನ್ ಯೂಸ್ ಮಾಡ್ತೀವಿ? F1, F2, F5, F6. ಇದಕ್ಕೆ ನಾವೇನಂದ್ರ F5 ಯೂಸ್ ಮಾಡ್ತೀವಿ. ಈಗ ನಾವು F1, F2, F6 ಇದಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ನಿಮಗೆ ಅದು ಪ್ರಾಕ್ಟಿಕಲ್ ಆಗಿ ನಾನು ಮಾಡಿ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡ್ರಿ F1 ಐತೆ. ಓಕೆ, F1 ಇದಕ್ಕೆ ಯೂಸ್ ಮಾಡ್ತೀವಿ ನಾವು ಹೆಲ್ಪ್ ಕೀ ಬರುತ್ತೆ ನೀವು F1 ಪ್ರೆಸ್ ಮಾಡಿದಾಗ. ಓಕೆ, ಇಲ್ಲಿ ನೋಡ್ರಿ ನಾನು ಪ್ರೆಸ್ ಮಾಡ್ತೀನಿ. ಈಗ F1 ಪ್ರೆಸ್ ಮಾಡ್ತೀನಿ. ಇಲ್ಲಿ ನೋಡ್ರಿ ಇದು ಏನಂದ್ರೆ ಹೆಲ್ಪ್ ವಿಂಡೋ ಏನಂದ್ರೆ ಓಪನ್ ಆಗುತ್ತೆ. ಓಕೆ, ಇದು ಹೆಲ್ಪ್ ಸ್ಕ್ರೀನ್. ಯಾವಾಗಿದು ಫಂಕ್ಷನ್ F1 ಆಗ್ತದ. ಓಕೆ, ಅದೇ ರೀತಿ ಏನಂತಂದ್ರೆ F2 ಅದಕ್ಕೆ ಯೂಸ್ ಮಾಡ್ತೀವಿ. ಓಕೆ, F2 ಅದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಿಮಗೊಂದು ಫೈಲ್ ಇರ್ಬೋದು, ಯಾವ್ದೊಂದು ಐಕಾನ್ ಹೆಸರು ಇರ್ಬೋದು. ಆ ಐಕಾನ್ ಮತ್ತೆ ಫೈಲ್ ಏನಂದ್ರೆ ಹೆಸರು ನಿಮಗೆ ರಿನೇಮ್ ಮಾಡ್ಬೇಕಾಗಿತ್ತಂದ್ರ ನಾವು F2 ಯೂಸ್ ಮಾಡ್ತೀವಿ. ನಾನು ನಿಮಗೆ ಅದನ್ನು ಮಾಡಿ ತೋರಿಸ್ತೀನಿ. ಈಗ ನೋಡ್ರಿ ಇಲ್ಲೊಂದು ಯಾವ್ದೋ ಒಂದು
ಫಾರ್ ಎಕ್ಸಾಂಪಲ್ ಇದು ತಗೊಳ್ರಿ. ಈಗ ಜಸ್ಟ್ ನಾನು ಏನಂದ್ರೆ F2 ಪ್ರೆಸ್ ಮಾಡ್ತೀನಿ. ಇಲ್ಲಿ ನೋಡಿ ನೀನು ಏನ್ ಮಾಡುದು ರೀನೇಮ್ ಮಾಡಬಹುದು. ಸೊ ಈ ತರ ಏನಂದ್ರೆ ಇದು ಫಂಕ್ಷನ್ F2 ಏನಂದ್ರೆ ಯೂಸ್ ಮಾಡ್ತೀವಿ ನಾವು. ಅದೇ ರೀತಿ F5 ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇಲ್ಲಿ ಆಲ್ ಮಾಡರ್ನ್ ಇಂಟರ್ನೆಟ್ ಬ್ರೌಸರ್ ಪ್ರೆಸೆಂಟ್ ಪ್ರೆಸ್ಸಿಂಗ್ F5 will refresh or reload the page or document window. ಅದು ಮತ್ತೆ ಸ್ಟಾರ್ಟ್ಸ್ ಸ್ಲೈಡ್ ಶೋ ಇನ್ ಪವರ್ ಪಾಯಿಂಟ್. ಸೊ ಕ್ವಶನ್ ಏನಂತಂದ್ರೆ ಪವರ್ ಪಾಯಿಂಟ್ ಸ್ಲೈಡ್ ಶೋ ಯಾವ್ದು ಅಂದ್ರೆ F5 ಯೂಸ್ ಮಾಡ್ತೀವಿ. ಸೊ F5 ಹೆಂಗ್ ಯೂಸ್ ಮಾಡ್ತೀವಿ ಅಂತ ನೋಡೋಣ. ನೋಡ್ರಿ ಇಲ್ಲಿ ಓಪನ್ ಮಾಡೀನಿ. ನಾನು ಏನ್ ಮಾಡಿದ್ರೆ F5 ಪ್ರೆಸ್ ಮಾಡ್ತೀನಿ. ನೋಡಿ ಸ್ಲೈಡ್ ಶೋ ಆಗುತ್ತೆ ಈ ತರ, ಏನೋ ಈ ತರ ಸ್ಲೈಡ್ ಶೋ. ಓಕೆ, ಅದೇ ರೀತಿ ಇನ್ನೊಂದು ಏನಂದ್ರೆ ಇಂಟರ್ನೆಟ್ ಬ್ರೌಸರ್ ದಾಗ ಏನಂದ್ರೆ ಏನಂತಂದ್ರೆ ರಿಫ್ರೆಶ್ ಮಾಡೋ ಕಡೆ ಯೂಸ್ ಮಾಡ್ತೀವಿ ಅಂತ. ಇಲ್ಲಿ ನೋಡ್ರಿ ಈಗ ಇದೈತಿ ಗೂಗಲ್ ಐತಿ. ಸೊ ನೋಡ್ರಿ ನಾನು F5 ಪ್ರೆಸ್ ಮಾಡ್ತೀನಿ. ಈಗ ಇಲ್ಲಿ ನೋಡ್ರಿ ರಿಫ್ರೆಶ್ ಆಗ್ತೈತಿ, ಹೌದಲ್ಲ? ಸೊ ಈ ರೀತಿ ಇದಕ್ಕೆ ಫಂಕ್ಷನ್ F5 ಎದಕ್ಕೆ ಯೂಸ್ ಮಾಡ್ತೀವಿ? ರಿಫ್ರೆಶ್ ಗೋಸ್ಕರ ಯೂಸ್ ಮಾಡ್ತೀವಿ. ಪವರ್ ಪಾಯಿಂಟ್ ನಾಗ ಎದಕ್ಕೆ ಯೂಸ್ ಮಾಡ್ತೀವಿ ನಾವು ಅಂತಂದ್ರೆ ಸ್ಲೈಡ್ ಶೋ ಗೋಸ್ಕರ ಯೂಸ್ ಮಾಡ್ತೀವಿ. ಓಕೆ, ಅದೇ ರೀತಿ F6 ಎದಕ್ಕೆ ಯೂಸ್ ಮಾಡ್ತೀವಿ? F6 ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಮೂವ್ ದ ಕರ್ಸರ್ ಟು ದ ಅಡ್ರೆಸ್ ಬಾರ್ ಇನ್ ದ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂಡ್ ಮೊಜಿಲ್ಲಾ ಫೈರ್ಫಾಕ್ಸ್. ಅಂದ್ರೆ ಮೊಜಿಲ್ಲಾ ಫೈರ್ಫಾಕ್ಸ್ ಇರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇರ್ಬೋದು, ಅಥವಾ ಏನಂತಂದ್ರೆ ಗೂಗಲ್ ಕ್ರೋಮ್ ಇರ್ಬೋದು. ಇಲ್ಲಿ ನೋಡಿ ನಾನು ನಿಮ್ಗೆ ಗೂಗಲ್ ಕ್ರೋಮ್ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಈಗ ನಿಮಗೆ ಏನಂದ್ರೆ ನಾನು F6 ಓದ್ತೀನಿ. ಇಲ್ಲಿ ನೋಡಿ ಇದು F5 ಓದ್ತದೆ, F6 ಏನಂದ್ರೆ ಅಡ್ರೆಸ್ ಬಾರ್ ಐತಲ್ಲ ಅಲ್ಲಿ ಏನಾಗ್ತೈತೆ ಅಂದ್ರೆ ನೀವು ಎಡಿಟ್ ಮಾಡಬಹುದು. ನಿಮ್ ಕರ್ಸರ್ ಏನ್ ಮಾಡಬಹುದು? ಎಡಿಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ದ ಮ್ಯಾಕ್ಸಿಮಮ್ ಜೂಮ್ percentage in Microsoft PowerPoint is 100%, 200%, 300%, 400%. So answer is 400%. Okay, ನಿಮಗೆ Microsoft ಓಪನ್ ಮಾಡ್ತೀನಿ ನಾನು. ಇಲ್ಲಿ ಕೆಳಗಡೆ ನೋಡ್ರಿ, ಇಲ್ಲಿ ನೋಡ್ರಿ ಮಿನಿಮಮ್ ಎಷ್ಟು ಮಾಡಬಹುದು ನಾವು? 10%. ಮ್ಯಾಕ್ಸಿಮಮ್ ಎಷ್ಟು? 400%. ಓಕೆ, ನಾರ್ಮಲ್ ನಾವು 100% ಇಡ್ತೀವಿ. ಇದೇನೈತಂದ್ರೆ 400% ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. Which of the following is not an operating system? Option A, Windows 2008, Unix, Linux, Oracle. So Windows 2008, Unix, Linux ಇವೆಲ್ಲ ಮೂರು ಆಪರೇಟಿಂಗ್ ಸಿಸ್ಟಮ್ ಇದಾವೆ. Oracle is not a operating system. So answer is Oracle. Okay. Next. After typing a C program in a C editor, okay, after typing ಏನಂತಾನ C program in a C editor, the program should be compiled, the program should be executed, or first one and then two, or none of the above. So answer is first one and then two. ಅಂದ್ರೆ ಇದರ ಅರ್ಥ ಏನಂದ್ರೆ ನೀವು ಪ್ರೋಗ್ರಾಮ್ ಅಂದ್ರೆ ಸಿ ಪ್ರೋಗ್ರಾಮ್ ಸಿ ಎಡಿಟರ್ ದಾಗ ಅಂದ್ರೆ ಸಿ ಪ್ರೋಗ್ರಾಮ್ ಅಂತ ಬರ್ದ್ರ ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಪ್ರೋಗ್ರಾಮ್ ಅಂದ್ರೆ ಕಂಪೈಲ್ ಆಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಎಕ್ಸಿಕ್ಯೂಟೆಡ್ ಆಗುತ್ತೆ. ಸೊ ಆನ್ಸರ್ ಇಸ್ ಫಸ್ಟ್ ಒನ್ ಅಂಡ್ ದೆನ್ ಟು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. 78 ಕ್ವೆಶ್ಚನ್ ನಂಬರ್. ಫಾರ್ ಲಾರ್ಜ್ ನೆಟ್ವರ್ಕ್ಸ್ ಡ್ಯಾಶ್ ಟೋಪೋಲಜಿ ಈಸ್ ಯೂಸ್ಡ್. ಓಕೆ, ಆಪ್ಷನ್ 1 ಏನು ಬಸ್, ಆಪ್ಷನ್ 2 ರಿಂಗ್, ಆಪ್ಷನ್ 3 ಸ್ಟಾರ್, ಆಪ್ಷನ್ 4 ಇರ್ರೆಗ್ಯುಲರ್. ಆನ್ಸರ್ ಅಂದ್ರೆ ಸ್ಟಾರ್. ಓಕೆ, ಈಗ ಬಸ್ ಅಂದ್ರೆ ಏನು, ರಿಂಗ್ ಅಂದ್ರೆ ಏನು, ಸ್ಟಾರ್ ಅಂದ್ರೆ ಏನು ಅದು ನೋಡೋಣ. ಇಲ್ಲಿ ನೋಡ್ರಿ ಬಸ್ ನೆಟ್ವರ್ಕ್ ಅಂದ್ರೆ ಈ ತರ ಇರುತ್ತೆ. ಓಕೆ, ದಿಸ್ ಇಸ್ ಕಾಲ್ಡ್ ಬಸ್ ನೆಟ್ವರ್ಕ್. ಓಕೆ, ಕಂಪ್ಯೂಟರ್ ಗಳಿಗೆ ಈ ತರ ಏನಂದ್ರೆ ಲಿಂಕ್ ಏನ್ ಮಾಡ್ತಿಲ್ಲ, ಇದೇನಂದ್ರೆ ಬಸ್ ನೆಟ್ವರ್ಕ್ ಇದು. ಓಕೆ, ಅದೇ ರೀತಿ ರಿಂಗ್ ನೆಟ್ವರ್ಕ್ ರಿಂಗ್ ಆಗಿರುತ್ತೆ. ಓಕೆ, ಸೊ ಒನ್ ಬೈ ಈ ಕಂಪ್ಯೂಟರ್ ಏನಂದ್ರೆ ನಿಮ್ ಟ್ರಾನ್ಸ್ಮಿಷನ್ ಅಂದ್ರೆ ಇನ್ಫಾರ್ಮೇಶನ್ ಅಂದ್ರೆ ಈ ತರ ಅಂದ್ರೆ ಮೆಸೇಜ್ ಅಥವಾ ಕ್ಲಾಕ್ ವೈಸ್ ಡೈರೆಕ್ಷನ್ ಏನ್ ಮಾಡೋದು ಅಂದ್ರೆ ನಾವು ಶೇರ್ ಮಾಡಬಹುದು. ಓಕೆ, ಅದೇ ಸ್ಟಾರ್ ನೆಟ್ವರ್ಕ್ ಈ ತರ ಅಂದ್ರೆ ಒಂದು ಹಬ್ ಇರುತ್ತೆ, ಹಬ್ ಇಂದೆಲ್ಲ ಎಲ್ಲಾ ಕಂಪ್ಯೂಟರ್ಗೆ ಕನೆಕ್ಷನ್ ಇರುತ್ತೆ. ಇದಕ್ಕೆ ಏನಂತಾರ ಸ್ಟಾರ್ ನೆಟ್ವರ್ಕ್ ಅಂತಾರೆ. ಓಕೆ, ಇದರಲ್ಲಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಯೂಶುವಲಿ ಹೋಮ್ ನಾಗ ಅಂದ್ರೆ ಮನೆಯೊಳಗೆಲ್ಲ ಯೂಸ್ ಮಾಡ್ತೀವಿ ನಾವು. ಓಕೆ, ನೆಕ್ಸ್ಟ್ ಇದೇನಾಯ್ತು ಫಾರ್ ಲಾರ್ಜ್ ನೆಟ್ವರ್ಕ್ ಡ್ಯಾಶ್ ಟೋಪೋಲಜಿ ಇಸ್ ಯೂಸ್ ಸ್ಟಾರ್. ಓಕೆ, ಎ ನೆಟ್ವರ್ಕ್ ಡಿವೈಸ್ ದಟ್ ಕನ್ವರ್ಟ್ಸ್ digital signals into analog signals. Okay, option A packet, option 2 gateway, option 3 modem, option 4 router. So answer is modem. ಏನಾದ್ರು ಎದಕ್ಕೆ ಯೂಸ್ ಮಾಡ್ತೀವಿ modem ಅಂದ್ರೆ ನಾವು ಡಿಜಿಟಲ್ ಸಿಗ್ನಲ್ ಟು ಅನಲಾಗ್ ಸಿಗ್ನಲ್. ಈಗ ಡಿಜಿಟಲ್ ಸಿಗ್ನಲ್ ಅಂದ್ರೆ ಏನು ಮತ್ತು ಅನಲಾಗ್ ಸಿಗ್ನಲ್ ಅಂದ್ರೆ ಏನು ನೋಡೋಣ. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಅನಲಾಗ್ ಅಂಡ್ ಡಿಜಿಟಲ್ ಸಿಗ್ನಲ್. ಅನಲಾಗ್ ಯಾವಾಗೂ ಸೈನ್ ವೇವ್ ದಾಗ ಇರುತ್ತೆ ಅಂದ್ರೆ ಕಂಟಿನ್ಯೂಸ್ ವೇವ್ ದಾಗ. ಈಗ ನೀವು ಮಾತಾಡ್ತೀರ ಅಂತಂದ್ರೆ ಫೋನ್ ತಗೊಳ್ರಿ, ನೀವು ಫೋನ್ ಮಾತಾಡ್ತೀರಂದ್ರೆ ನೀವು ಮಾತಾಡೋದು ಏನಾದ್ರೆ ಅದು ಸೈನ್ ವೇವ್ ಆಗಿರುತ್ತೆ. ಓಕೆ, ಅದು ಕಂಟಿನ್ಯೂಸ್ ಫಾರ್ಮ್ ಆಗಿರುತ್ತೆ, ರೇಡಿಯೋಸ್ ಫಾರ್ಮ್ ಆರ್ ಸೌಂಡ್ ವೇವ್ಸ್ ಆಗಿರುತ್ತೆ. ಅದೇ ನೀವು ಡಿಜಿಟಲ್ ಸಿಗ್ನಲ್ ತಗೊಂಡ್ರೆ ಏನಂತ ಅದು 0-1 ಅಂದ್ರೆ 0-1 ಅಂದ್ರೆ ಅದು ಡಿಜಿಟಲ್ ಫಾರ್ಮ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ವಾಚ್ ತಗೊಳ್ರಿ, ವಾಚ್ ದಾಗ ಇದು ಏನಂತಂದ್ರೆ ಅನಲಾಗ್ ಸಿಗ್ನಲ್ ಇದು ಅಂದ್ರೆ ಲೈಕ್ ಮೆಜರ್ಮೆಂಟ್, ಫಿಸಿಕಲ್ ಮೆಜರ್ಮೆಂಟ್ ಇದು. ಓಕೆ, ಅನಲಾಗ್ ಇಸ್ ಅ ಫಿಸಿಕಲ್ ಮೆಜರ್ಮೆಂಟ್. ಅದೇ ಡಿಜಿಟಲ್ ತಗೊಳ್ರಿ 0-1 ಇದ್ರಾಗ ಇರುತ್ತೆ ಅಂದ್ರೆ ಇದು ಈ ತರ. ಇನ್ನೊಂದು ನಿಮಗೆ ಎಕ್ಸಾಂಪಲ್ ಏನ್ ಹೇಳ್ಬೋದು ಅಂದ್ರೆ ನಾನು ಅನಲಾಗ್ ಸೌಂಡ್. ಈಗ ನೋಡ್ರಿ ಇಲ್ಲಿ ಮೈಕ್ ನಾಗ ನೀವು ಮಾತಾಡ್ತಿದ್ರಿ, ಸೊ ಇದು ಏನಂದ್ರ ನೀವು ಮೈಕ್ ದಾಗ ಮಾತಾಡ್ತಿರಲ್ಲ, ನಿಮ್ ಬಾಯಿದಿಂದ ಏನ್ ಬರುತ್ತಲ್ಲ ಸೌಂಡ್ ಅದು ಏನಂತಂದ್ರ ಅನಲಾಗ್ ಫಾರ್ಮ್ ದಾಗ ಅಂದ್ರೆ ಒಂದು ಕಂಟಿನ್ಯೂಸ್ ವೇವ್ಸ್ ಫಾರ್ಮ್ ದಾಗ ಅಥವಾ ಸೌಂಡ್ ವೇವ್ಸ್ ಆಗಿರುತ್ತೋ ಅದೇನಂದ್ರ ಅನಲಾಗ್ ವೇವ್ ಸೌಂಡ್ ಅದು. ಓಕೆ,
ಅದೇನಾಗುತ್ತೆ ಈ ಮೈಕ್ ಮೂಲಕ ಏನಾಗುತ್ತೆ ಅಂದ್ರೆ ನಿಮಗೆ ಒಂದ್ ವೇಳೆ ಸಿಡಿದಾಗ ನಿಮ್ಗೆ ಏನಾದ್ರು ಏನಂತಂದ್ರೆ ನಿಮಗೆ ಏನಾದ್ರು ರೆಕಾರ್ಡ್ ಮಾಡ್ಬೇಕಾಯ್ತಂದ್ರೆ ಆ ಅನಲಾಗ್ ಸೌಂಡ್ ಅನ್ನ ಏನ್ ಮಾಡ್ಬೇಕಂದ್ರೆ ಡಿಜಿಟಲ್ ಆಗಿ ಏನಾದ್ರು ಕನ್ವರ್ಟ್ ಮಾಡ್ಬೇಕು. ಓಕೆ, ಕನ್ವರ್ಟ್ ಮಾಡ್ಬಿಟ್ಟು ಸಿಡಿ ರೆಕಾರ್ಡ್ ನಾಗ ಏನಾಗುತ್ತೆ ಅನಲಾಗ್ ಟು ಏನಾದ್ರೆ ಡಿಜಿಟಲ್ ಕನ್ವರ್ಟ್ ಆಗುತ್ತೆ. ಸೊ ಸಿಡಿದಾಗ ಏನಾಗುತ್ತೆ ಇಲ್ಲಿ ಡಿಜಿಟಲ್ ಆಗಿ ನಂತರ ಸೇವ್ ಆಗಿರುತ್ತೆ. ಅದೇ ರೀತಿ ನಿಮಗೆ ಈಗ ಈ ಸಿಡಿದಾಗ ನಿಮಗೆ ಅಂದ್ರೆ ಹೊರಗೆ ಕೇಳಬೇಕಾಗಿತ್ತು ಅಂತ ತಿಳ್ಕೊರಪ್ಪ. ಸೊ ಅವಾಗ ಅಂದ್ರೆ ಇದು ಡಿಜಿಟಲ್ ಫಾರ್ಮ್ ಆಗಿರುತ್ತೆ. ಸೊ ಈ ಡಿಜಿಟಲ್ ಫಾರ್ಮ್ ದಾಗ ಏನಂದ್ರೆ ಈಗ ನೆಕ್ಸ್ಟ್ ಇನ್ನು ಅನಲಾಗ್ ಕನ್ವರ್ಷನ್ ಆಗ್ಬೇಕು. ಸೊ ಅವಾಗ ನಂತರ ಇನ್ನು ಏನಂದ್ರೆ ಈ ಸಿಡಿ ಪ್ಲೇಯರ್ ದಾಗ ಏನಾಗುತ್ತೆ ಈ ಡಿಜಿಟಲ್ ಇಂದ ಅನಲಾಗ್ ಕನ್ವರ್ಟ್ ಆಗುತ್ತೆ. ಅನಲಾಗ್ ಕನ್ವರ್ಟ್ ಆದ್ಕೂಲ ಅಂದ್ರೆ ನೀವು ಅದು ಆಂಪ್ಲಿಫೈರ್ ಕೊಟ್ರ. ಸೊ ಆಂಪ್ಲಿಫೈರ್ ಏನ್ ಮಾಡ್ತಂದ್ರೆ ನಿಮ್ ಆಡಿಯೋ ಏನಂದ್ರೆ ನೀವು ಹೇಳಿರ್ತಿಲ್ಲ ಅದು ಮ್ಯಾಗ್ನಿಫೈ ಮಾಡುತ್ತೆ. ಸೊ ಮ್ಯಾಗ್ನಿಫೈ ಮಾಡಿದ್ರೆ ಅಂದ್ರೆ ನೀವು ಸ್ಪೀಕರ್ ಮೂಲಕ ಏನಾದ್ರೆ ನೀವು ಕೇಳಬಹುದು. ಆ ಸ್ಪೀಕರ್ ಮೂಲಕ ನಿಮ್ಗೆ ಏನ್ ಕೇಳ್ಬರ್ತಲ್ಲ ಅದು ಅನಲಾಗ್ ಸೌಂಡ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಅನಲಾಗ್ ಅಂದ್ರೆ ಮತ್ತೆ ಡಿಜಿಟಲ್ ಸಿಗ್ನಲ್ಸ್ ಅಂದ್ರೆ ಏನು ಇಲ್ಲಿ ನೋಡ್ರಿ. ನಾನು ಹೇಳಿದೆ ನಿಮಗೆ ಅನಲಾಗ್ ಮತ್ತು ಡಿಜಿಟಲ್ ನಿಮ್ಗೆ ಕನ್ವರ್ಷನ್ ಮಾಡಕ್ಕೆ ಮಾಡಮ್ ಯೂಸ್ ಮಾಡ್ಬೇಕಾ. ಸೊ ಇಲ್ಲಿ ನೋಡ್ರಿ ಇದು ಏನಂದ್ರೆ ನಿಮ್ದು ಟೆಲಿಕಾಮ್ ಏನಂತಾರ ವೈರ್ ಅದಾವ ಇದು. ಸೊ ಇದು ಇಲ್ಲಿಂದ ಏನಂತಾರ ನಿಮ್ಗೆ ಅನಲಾಗ್ ಫಾರ್ಮ್ ದಾಗ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಅಂದ್ರೆ ಅನಲಾಗ್ ಸಿಗ್ನಲ್ಸ್ ಬರ್ತಾವ, ಇಲ್ಲಿ ಅಂದ್ರೆ ಮಾಡಮ್ ಬರುತ್ತೆ. ಸೊ ಮಾಡಮ್ ಅಂದ್ಕೊಳ್ಳಿ ಈ ಅನಲಾಗ್ ಸಿಗ್ನಲ್ ಏನಾಗುತ್ತೆ ಡಿಜಿಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ ನಮ್ ಕಂಪ್ಯೂಟರ್ ಏನಾಗ ರೀಡ್ ಮಾಡ್ಬೇಕಂದ್ರೆ ಅನಲಾಗ್ ಫಾರ್ಮ್ ರೀಡ್ ಮಾಡಂಗಿಲ್ಲ, ಅದು ಡಿಜಿಟಲ್ ರೀಡ್ ಮಾಡುತ್ತೆ. ಸೊ ಈ ಮಾಡಮ್ ದಾಗ ಏನಾಗುತ್ತೆ ಅಂದ್ರೆ ಅನಲಾಗ್ ಏನಿರ್ತದಲ್ಲ ಅನಲಾಗ್ ಫಾರ್ಮ್ ಅನ್ನ ಅಂದ್ರೆ ಅನಲಾಗ್ ಸಿಗ್ನಲ್ಸ್ ಅನ್ನ ಏನ್ ಮಾಡ್ತೀವಿ ಈ ಮಾಡಮ್ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡಿ 0110 ಈ ಫಾರ್ಮ್ ದಾಗ ಏನ್ ಮಾಡಿ ಅಂದ್ರೆ ಈ ಕಂಪ್ಯೂಟರ್ ಕೊಟ್ಟಾಗ ಇಲ್ಲಿ ಏನಂದ್ರೆ ನಿಮ್ಗೆ ವರ್ಕ್ ಆಗುತ್ತೆ. ಸೊ ಏನ್ ನೋಡ್ರಿ, a modem is a device or a program that enables a computer to transmit data over, for example, telephone or cable lines. Okay, is another computer's information is stored digitally, whereas information transmitted over telephone lines is transmitted in the form of analog waves. Okay, so ಏನ್ ಮಾಡ್ತಾರೆ modem ಏನ್ ಮಾಡ್ತಾ modem converts between these two lines. ಅಂದ್ರೆ modem ಏನ್ ಮಾಡ್ತಂದ್ರೆ ಡಿಜಿಟಲ್ ಅನಲಾಗ್ ಟು ಡಿಜಿಟಲ್, ಡಿಜಿಟಲ್ ಟು ಅನಲಾಗ್ ಏನ್ ಮಾಡ್ತಾ ಕನ್ವರ್ಷನ್ ಮಾಡುತ್ತೆ. ಓಕೆ, ಅದೇ ರೀತಿಯಲ್ಲಿ ಏನೋ ಎರಡು ಆಪ್ಷನ್ ಇದು ಪ್ಯಾಕೆಟ್ ಅಂತ ಇತ್ತು ಅಂತ ಗೇಟ್ವೇ ಅಂತ. ಸೊ ಪ್ಯಾಕೆಟ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇದು ಒಂದು ಸೆಂಡಿಂಗ್ ಹೋಸ್ಟ್ ಐತೆ ಈ ಕಂಪ್ಯೂಟರ್, ಇದು ಏನಂತ ರಿಸೀವಿಂಗ್ ಹೋಸ್ಟ್ ಐತೆ. ಸೊ ಇದ್ರ ಮೂಲಕ ನೀವು ಇಲ್ಲಿ ಈ ರಿಸೀವಿಂಗ್ ಹೋಸ್ಟ್ ಕಳಿಸಬೇಕಂದ್ರೆ ಏನಂದ್ರೆ ಪ್ಯಾಕೆಟ್ ಯೂಸ್ ಮಾಡ್ತಾರೆ. ಅದ್ರಾಗ ಮೆಸೇಜ್ ಇರ್ಬೋದು ಅಥವಾ ಹೆಡರ್ ಇರ್ಬೋದು ಅಥವಾ ಸೈಜ್ ಇರ್ಬೋದು ಅಥವಾ ಟೈಪ್ ಇರ್ಬೋದು ಡೇಟಾ ಇರ್ಬೋದು ಎನಿಥಿಂಗ್ ಅದು ಯೂಸ್ಫುಲ್ ಇನ್ಫಾರ್ಮೇಶನ್ ಇರ್ಬೋದು. ಸೊ ಅದಕ್ಕೆ ಪ್ಯಾಕೆಟ್ ನಾವು ಯೂಸ್ ಮಾಡ್ತೀವಿ. ಓಕೆ, ಗೇಟ್ವೇ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಇದೊಂದು ಒಂದು ನೆಟ್ವರ್ಕ್ ಇದು. ಓಕೆ, ನೋಡ್ ಆನ್ ಎ ನೆಟ್ವರ್ಕ್. ಓಕೆ, that serve as an entrance to other network. ಸೊ ಎರಡು ನೆಟ್ವರ್ಕ್ ಅದಾವ ಅಂತ ತಿಳ್ಕೊರಿ. ನಿಮ್ದೊಂದು ನೆಟ್ವರ್ಕ್ ಐತಿ, ಇನ್ನೊಂದು ನೆಟ್ವರ್ಕ್ ಐತಿ. ಸೊ ಇನ್ನೊಂದೇನು ಒಂದು ನೆಟ್ವರ್ಕ್ ಇಂದ ಇನ್ನೊಂದು ನೆಟ್ವರ್ಕ್ ಏನು ಒಂದು ಅದ್ರ ಮಧ್ಯೆ ಒಂದು ಎಂಟ್ರೆನ್ಸ್ ಇರುತ್ತಲ್ಲ ಅದೇ ಗೇಟ್ವೇ ಆಗಿ ಮಾಡೋದು. ಓಕೆ, ಇದು ಯೂಶಲಿ ಹೋಮ್ ದಾಗ ಹೆಂಗಂದ್ರೆ ಇನ್ ಹೋಮ್ಸ್ ದ ಗೇಟ್ವೇ ಇಸ್ ದ ISP ಅಂದ್ರೆ ISP ಅಂದ್ರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಓಕೆ, ರೂಟರ್ ನಿಮ್ಗೆ ಗೊತ್ತು ರೂಟ್ ಮಾಡುತ್ತಿದ್ದು. ರೂಟ್ ಅಂದ್ರೆ ಹೆಂಗ ನಿಮಗೆ ಮನೆಯಲ್ಲಿ ವೈಫೈ ಇರುತ್ತೆ, ವೈಫೈ ಕ್ರಿಯೇಟ್ ಮಾಡಕ್ ನೀವು ರೂಟರ್ ತಗೊಂಡ್ಬರ್ತೀರಿ ಹೌದಿಲ್ಲ. ಸೊ ಅದು ಏನಂದ್ರೆ ರೂಟರ್ ಅದು. ಅಂದ್ರೆ ನಿಮ್ಗೆ ನಿಮ್ ಸಿಗ್ನಲ್ಸ್ ಏನಂದ್ರೆ ನಿಮ್ಗೆ ಇಂಟರ್ನೆಟ್ ಕನೆಕ್ಷನ್ ಬಂದಿರುತ್ತಲ್ಲ ಒಂದು ನಿಮ್ಗೆ ಲ್ಯಾನ್ ಇಂದ ಹೊರಗಡೆಯಿಂದ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ತಗೊಂಡಾಗ ನಿಮ್ಗೆ ಅಂದ್ರೆ ಒಂದು ವೈರ್ ಬಂದಿರುತ್ತೋ ಆ ಲ್ಯಾನ್ ಅನ್ನ ಏನ್ ಮಾಡ್ತೀರಿ ನೀವು ರೂಟರ್ ಕನೆಕ್ಷನ್ ಕೊಡ್ತೀರಿ. ಆ ರೂಟರ್ ಏನ್ ಮಾಡ್ತಂದ್ರೆ ರೂಟ್ ಕ್ರಿಯೇಟ್ ಅಂದ್ರೆ ಸಿಗ್ನಲ್ಸ್ ವೈಫೈ ಕ್ರಿಯೇಟ್ ಮಾಡುತ್ತೆ. ಸೊ ಹಂಗಾದ್ರೆ ನೀವು ನಂಬರ್ ಆಫ್ ಸಿಸ್ಟಮ್ ದಾಗ ಏನಾದ್ರು ನೀವೇನಾದ್ರೂ ಇಂಟರ್ನೆಟ್ ಯೂಸ್ ಮಾಡಬಹುದು ಅದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. A flowchart denotes an instruction, a program, a graphical form of algorithm ಅಥವಾ both one and two. So answer is graphical form of algorithm. ಇದು ಹೆಂಗ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ರಿ ನೀವು ಫ್ಲೋಚಾರ್ಟ್ ತೆಗೆದಿನ ಇಲ್ಲೊಂದು ಇಲ್ಲಿ ಏನಂತಂದ್ರೆ ನಿಮಗೆ ಒಂದು ಬಲ್ಬ್ ಐತೆ ಅಂತ ತಿಳ್ಕೊರ ಅಂದ್ರೆ ಲ್ಯಾಂಪ್ ಐತಿ. ಓಕೆ, ಅದೇನು ವರ್ಕ್ ಆಗ್ತಾ ಇಲ್ಲ. ಸೊ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ನೀವು ಅವಾಗ ಏನ್ ಮಾಡ್ತೀರಿ ಆ ಲ್ಯಾಂಪ್ ಏನ್ ಕನೆಕ್ಷನ್ ಇರುತ್ತೆ ಪ್ಲಗ್ಡ್ ಆ ವೈರ್ ಪ್ಲಗ್ಡ್ ಇನ್ ಆಗೈತಿಲ್ಲ ಅಂತ ಚೆಕ್ ಮಾಡ್ತೀರಿ. ಓಕೆ, ಒಂದ್ ವೇಳೆ ಚೆಕ್ ನೋ ಅಂತಂದ್ರ ನೀವು ಪ್ಲಗ್ ಇನ್ ಮಾಡ್ಬೇಕು. ಅವಾಗ ಏನಂತಂದ್ರ ಲ್ಯಾಂಪ್ ಉರಿತು. ಇಲ್ಲ ಅಂತಂದ್ರ ಇಲ್ಲ ಅಂತಂದ್ರ ನೀವೇನ ಲ್ಯಾಂಪ್ ಇದು ಮಾಡ್ಬೇಕು. ಒಂದ್ ವೇಳೆ ನಿಮಗ ಆ ಲ್ಯಾಂಪ್ ಪ್ಲಗ್ ಇನ್ ಎಸ್ ಅಂತಂದಾಗ ನೋಡಿದ್ರು ಬಲ್ಬ್ ನೋಡ್ತೀರಿ. ಓ ಈಗ ಲ್ಯಾಂಪ್ ಏನಾಯ್ತಂದ್ರ ಅದ್ರ ವೈರ್ ಏನಾದ್ರು ನೀವು ಪ್ಲಗ್ ಇನ್ ಮಾಡಿರಿ. ಸೊ ಪ್ಲಗ್ ಇನ್ ಮಾಡಿದ್ರು ಯಾಕೆ ಲೈಟ್ ಉರಿತಾ ಇಲ್ಲ ಅಂತಂದ್ರ ಅವಾಗ ಅದ್ರ ಬಲ್ಬ್ ಚೆಕ್ ಮಾಡ್ತೀರಿ ನೀವು. ಸೊ ಬಲ್ಬ್ ಒಂದ್ ವೇಳೆ ಅಂತಂದ್ರ ಅದು ಬರ್ನ್ಔಟ್ ಆಗಿತ್ತು ಅಂದ್ರೆ ಅವಾಗ ಏನ್ ಮಾಡ್ತೀರಿ ನೀವು ರಿಪ್ಲೇಸ್ ಮಾಡ್ತೀರಿ ಬಲ್ಬ್. ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ರಿಪೇರ್ ಮಾಡ್ತೀರಿ ಲ್ಯಾಂಪ್. ಸೊ ಇದು ಏನ್ ಪ್ರೊಸೆಸ್ ಐತಲ್ಲ ಒನ್ ಬೈ ಪ್ರೊಸೆಸ್ ಏನೈತಲ್ಲ ವರ್ಕ್ ಫ್ಲೋ ಐತಲ್ಲ ಅದಕ್ಕೆ ಏನಂದ್ರೆ ಫ್ಲೋ ಚಾರ್ಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಸೊ ಅದೇ ಅಂದ್ರೆ ಫ್ಲೋ ಚಾರ್ಟ್ ಅಂದ್ರೆ ಏನಂದ್ರೆ ಗ್ರಾಫಿಕಲ್ ಫಾರ್ಮ್ ಆಫ್ ಅಲ್ಗೋರಿಥಮ್. ನೆಕ್ಸ್ಟ್ ಕ್ವೆಶ್ಚನ್. ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಾಸ್ ಡೆವಲಪ್ಡ್ ಬೈ. ಓಕೆ, ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾರು ಡೆವಲಪ್ ಮಾಡಿದ್ದಾರೆ? ಯಾರಂದ್ರದು ಡೆನಿಸ್ ರಿಚಿ ಅವ್ರು ಮಾಡಿದ್ದಾರೆ. ಚಾರ್ಲ್ಸ್ ಬೇಬೇಜ್ ಯಾರು? ಇವರು ಫಾದರ್ ಆಫ್ ಕಂಪ್ಯೂಟರ್. ನೆನ್ಪಿಟ್ಕೊಳ್ರಿ, ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್? ಚಾರ್ಲ್ಸ್ ಬೇಬೇಜ್. ಓಕೆ, ನೆಕ್ಸ್ಟ್ ಇನ್ನೊಬ್ರು ಯಾರಾದ್ರೆ ಜಾರ್ನೆ ಸ್ಟಾರ್ಟ್ಶಾಪ್ ಅದಾರ, ಇನ್ನೊಬ್ರು ಯಾರಂದ್ರೆ ಪ್ಯಾಸ್ಕಲ್ ಅಂತಾರ, ಬ್ಲೇಸಿ ಪ್ಯಾಸ್ಕಲ್ ಅಂತಾರ. ಇವ್ರಿಬ್ರು ಏನ್ ಮಾಡಿದಾರೆ ಅಂತಂದ್ರ ಇಲ್ಲಿ ನೋಡೋಣ ನಾವು. ನೋಡ್ರಿ, ಚಾರ್ಲ್ಸ್ ಬ್ಯಾಬೇಜ್ ಏನ್ ಮಾಡಿದಾರೆ ಅವರು ಫಾದರ್ ಆಫ್ ಕಂಪ್ಯೂಟರ್ ಅದಾರ. ಆಮೇಲೆ ಜಾರ್ನೆ ಸ್ಟಾರ್ಟ್ಶಾಪ್ ಏನಾದಾರ ಇವರು ಫಾದರ್ ಆಫ್ C++. ಓಕೆ, ಯಾರು? ಜಾರ್ನೆ ಸ್ಟಾರ್ಟ್ಶಾಪ್ ಇವರು ಏನಾದ್ರು ಫಾದರ್ ಆಫ್ C++. ಆಮೇಲೆ ಇನ್ನೊಬ್ರು ಯಾರು
ಪ್ಯಾಸ್ಕಲ್ ಯಾರು? ಬ್ಲೇಸ್ ಪ್ಯಾಸ್ಕಲ್. ಇವ್ರು ಅದಕ್ಕಂದ್ರೆ ಇವರು ಪ್ಯಾಸ್ಕಲ್ ಮತ್ತು ಪ್ಯಾಸ್ಕಲ್ ಥಿಯರಮ್ ಎಲ್ಲ ಆಮೇಲೆ ಪ್ಯಾಸ್ಕಲ್ ಟ್ರಯಾಂಗಲ್ ಇವರೆಲ್ಲ ಏನಂದ್ರ ಇವರು ಕಂಡಿಡಿದಾರ. ಓಕೆ, ನೆಕ್ಸ್ಟ್, a hybrid computer can process digital data, analog data, both 1 and 2 or none. So the answer is both 1 and 2. Hybrid computer ಏನೈತೆ ನೋಡ್ರಿ, ಅದು ಡಿಜಿಟಲ್ ಡಾಟಾನು ಕನ್ವರ್ಟ್ ಮಾಡುತ್ತೆ ಮತ್ತೆ ಅನಲಾಗ್ ಡಾಟಾನು ಕನ್ವರ್ಟ್ ಮಾಡುತ್ತೆ. ಓಕೆ, ಈಗ ನೋಡ್ರಿ ನಾ ಬರ್ದೇನಿ ಹೈಬ್ರಿಡ್ ಕಂಪ್ಯೂಟರ್ ಅಂದ್ರೆ ಏನಂತ ಬರ್ದೇನಿ. ಏನದ? hybrid computers are computers that exhibit features of analog computers and digital computers. Okay, next, in a flowchart which of the following symbols is used for decision making? ಏನ್ ಹೇಳತ್ತಂದ್ರ ಫ್ಲೋ ಚಾರ್ಟ್ ದಾಗ ಇವೇನು 4 ಕೆಳಗೆ ಆಪ್ಷನ್ ಅಂಡ್ ಡಯಾಗ್ರಾಮ್ ಇದು ಕೊಟ್ಟನಲ್ಲ, ಸಿಂಬಲ್ ಕೊಟ್ಟನಲ್ಲ, ಇವು ಏನ್ ಇಂಡಿಕೇಟ್ ಮಾಡ್ತಾವ, ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೊಟ್ಟಾನ. ಓಕೆ, ಈಗ ಅದಕ್ಕೆ ಫ್ಲೋ ಚಾರ್ಟ್ ದಾಗ ಅಂದ್ರೆ ನಾವು ಡಿಸಿಷನ್ ಮೇಕಿಂಗ್ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಇದು ಆಪ್ಷನ್ 3 ಯೂಸ್ ಮಾಡ್ತೀವಿ. ಸೊ ಇವು 3 ಅದಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಇಲ್ಲಿ ನೋಡ್ರಿ, ಇದು ಸಿಂಬಲ್, ಇದು ಸ್ಟಾರ್ಟ್ ಮತ್ತೆ ಎಂಡ್ ಮಾಡಕ್ ಯೂಸ್ ಮಾಡ್ತೀವಿ. ಇದು ಓವಲ್ ಆಗಿರುತ್ತೆ. ಇದು ಏನ್ ರಿಪ್ರೆಸೆಂಟ್ ಮಾಡುತ್ತೆ? ಸ್ಟಾರ್ಟ್ ಆರ್ ಎಂಡ್ ಪಾಯಿಂಟ್ ಯೂಸ್ ಮಾಡುತ್ತೆ. ಆರೋ ಐತಿ, ಆರೋ ಏನ್ ಮಾಡ್ತದ? ಎ ಲೈನ್ ಇಸ್ ಎ ಕನೆಕ್ಟರ್, ಅಂದ್ರ ಈ ಕನೆಕ್ಟರ್ ತರ ಇದು ಯೂಸ್ ಮಾಡ್ತೀವಿ ನಾವು. ಅಂದ್ರೆ ಬಿಟ್ವೀನ್ 2 ರಿಪ್ರೆಸೆಂಟೇಟಿವ್ ಶೇಪ್ಸ್, ಬೇರೆ ಬೇರೆ ರಿಪ್ರೆಸೆಂಟೇಟಿವ್ ಶೇಪ್ಸ್ ನಡುವೆ ಒಂದು ರಿಲೇಷನ್ಸ್ ಶೋ ಮಾಡಕ್ ಏನ್ ಮಾಡ್ತೀವಿ ಅಂದ್ರೆ ನಾವು ಇದು ಲೈನ್ ಯೂಸ್ ಮಾಡ್ತೀವಿ, ಆರೋ ಯೂಸ್ ಮಾಡ್ತೀವಿ. ಅದೇ ರೀತಿ ಅಂದ್ರೆ ಇದು ಪ್ಯಾರಲೋಗ್ರಾಮ್ ಐತಿ, ಇದು ಇನ್ಪುಟ್ ಆರ್ ಔಟ್ಪುಟ್ ತರ ಏನೋ ರಿಪ್ರೆಸೆಂಟ್ ಮಾಡುತ್ತೆ, ಇನ್ಪುಟ್ ಆರ್ ಔಟ್ಪುಟ್ ರಿಪ್ರೆಸೆಂಟ್ ಮಾಡೋದು. ಅದೇ ರೀತಿ ಇದು ಏನೋ ರೆಕ್ಟಾಂಗಲ್ ಐತಲ್ಲ, ಇದು ಪ್ರೊಸೆಸ್ ಅಂದ್ರೆ ರೆಕ್ಟಾಂಗಲ್ ರಿಪ್ರೆಸೆಂಟ್ಸ್ ಪ್ರೊಸೆಸ್ ಏನ್ ಮಾಡ್ತದ, ಯಾವ ತರ ಪ್ರೊಸೆಸ್ ಮಾಡ್ತೀವಿ ಅನ್ನೋದ ಇಂಡಿಕೇಟ್ ಮಾಡುದು. ಅದೇ ರೀತಿ ಇದು ಏನಂದ್ರೆ ಡಿಸಿಷನ್, ಡೈಮಂಡ್ ಏನ್ ಇಂಡಿಕೇಟ್ಸ್ ಅದ, ಡೈಮಂಡ್ ತರ ಐತಲ್ಲ ಇದು ಶೇಪ್, ಅದು ಇಂಡಿಕೇಟ್ ಮಾಡ್ತದ ಡಿಸಿಷನ್ ಮೇಕಿಂಗ್ ಇಂಡಿಕೇಟ್ ಮಾಡುದು. ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದ್ರೆ ಅಂದ್ರೆ ಯಾವ್ದು ಡಿಸಿಷನ್ ಮೇಕಿಂಗ್ ಸಿಂಬಲ್ ಐತಿ, ಅದು ಯಾವ್ದೈತಿ ಅಂದ್ರೆ 3rd ಆಪ್ಷನ್. ಓಕೆ, ನೆಕ್ಸ್ಟ್, ಬೇಸಿಕ್ ಡಾಟಾ ಟೈಪ್ ಸಪೋರ್ಟೆಡ್ ಬೈ ಸಿ ಲ್ಯಾಂಗ್ವೇಜ್. ಏನ್ ಹೇಳತ್ತಂದ್ರ ಬೇಸಿಕ್ ಡೇಟಾ ಏನೈತ ಅದು ಬೇಸಿಕ್ ಡೇಟಾ ಟೈಪ್ಸ್ ಸಪೋರ್ಟೆಡ್ ಬೈ ಸಿ ಲ್ಯಾಂಗ್ವೇಜ್ ಅಂತ ಕೇಳತಾನ. ಯಾವ ಬೇಸಿಕ್ ಡೇಟಾ ಅಂತಂದ್ರೆ ಇಂಟಿಜರ್, ಕ್ಯಾರೆಕ್ಟರ್, ಫ್ಲೋಟಿಂಗ್ ನಂಬರ್, all of the above. So answer is all of the above. Okay, ಇವು 3 ಅಂತ ಬೇಸಿಕ್ ಡೇಟಾ ಸಪೋರ್ಟೆಡ್ ಬೈ ಯಾವುದು? ಸಿ ಲ್ಯಾಂಗ್ವೇಜ್ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್, ಸ್ಟೋರೇಜ್ ಕೆಪಾಸಿಟಿ ಆಫ್ ಎ 3.5 inch ಫ್ಲಾಫಿ ಡಿಸ್ಕ್. ಓಕೆ, 3.5 inch ಫ್ಲಾಫಿ ಡಿಸ್ಕ್ ಅಂತಂದ್ರೆ ಎಷ್ಟು ಅಂದ್ರೆ 1.44 MB. ನೆನಪಿಟ್ಕೊಡ್ರಿ, ಏನಂದ್ರೆ 1.44 MB. ಓಕೆ, ನೆಕ್ಸ್ಟ್, MS Excel text wrap in the selected cell can be done using option A. ಒಂದೇನಂದ್ರೆ control plus enter, alt plus enter, shift plus enter, none of the above. Okay, so option ಇದು ಆನ್ಸರ್ ಏನಂದ್ರೆ alt plus enter. ನಾ ಇದನ್ನ ನಿಮಗೆ ಮಾಡಿ ತೋರಿಸ್ತೀನಿ MS Excel. Okay, let's start MS Excel. Okay, ಇಲ್ಲ ಏನ್ ಮಾಡ್ತೀನಿ, ಏನೋ ಒಂದು ವರ್ಡ್ ಬರೀತೀನಿ, I am going to school ಅಂತ ಬರೀತೀನಿ. ಇಲ್ಲಿ ನೋಡ್ರಿ, ಈಗ ಹೀಗೆ ಇಟ್ಟಾಗ ಏನಾಗುತ್ತೆ ನೋಡ್ರಿ, ಜಸ್ಟ್ ನಾ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ರಿ. ಸೊ ಇದು ಏನಾಗುತ್ತೆ ಅಂದ್ರೆ ಈಗ ನೋಡ್ರಿ, ಇಲ್ಲಿ ಇದು ಕಂಪ್ಲೀಟ್ ಆಗಿ ಇಲ್ಲಿವರೆಗೆ ಬರ್ದಿರಿ, ಬಟ್ ಬಾಕ್ಸ್ ಇಲ್ಲೇ ಎಷ್ಟು ತೋರಿಸ್ತದೆ ನಿಮ್ಗೆ, ಇದು ಕಂಪ್ಲೀಟ್ ಆಗಿ ಎಂಟಿ ತೋರಿಸೋದೈತೆ ನೋಡ್ರಿ. ಇಲ್ಲಿ ಬರ್ದ್ರೆ ಹಿಂಗಾಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ಎಂಟಿ ಬೇಕಾದ್ರೆ ನೀವು ನೋಡ್ಕೋವಾಗ ಸೊ ನೀವು ರ್ಯಾಪ್ ಟೆಕ್ಸ್ಟ್ ಅಂತ ಇಲ್ಲೊಂದು ಏನಂದ್ರೆ ಆಪ್ಷನ್ ಐತಿ, ಅದನ್ನ ಕ್ಲಿಕ್ ಮಾಡ್ಬೇಕು. ಓಕೆ, ಸೊ ಅವಾಗ ಈ ತರ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇದೇನೈತೆ ಅಂದ್ರೆ ಮ್ಯಾನುವಲ್ ಆಗಿ ಇಲ್ಲೊಂದು ಸೆಲೆಕ್ಷನ್ ಮಾಡಿ, ನಿಮ್ಗೆ ಇದು ಆಲ್ಟ್ ಪ್ಲಸ್ ಎಂಟರ್ ಅಂದ್ರೆ ಶಾರ್ಟ್ಕಟ್ ಕೀ ನೋಡ್ರಿ. ನಾ ಈಗ ಪ್ರೆಸ್ ಮಾಡ್ತೀನಿ, ಅದು ಚೇಂಜ್ ಆಗುತ್ತೆ ಇಲ್ಲಿ ನೋಡ್ರಿ ಈ ತರ. ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು ಆಲ್ಟ್ ಪ್ಲಸ್ ಎಂಟರ್ ಯೂಸ್ ಮಾಡ್ತೀವಿ. ರ್ಯಾಪ್ ಟೆಕ್ಸ್ಟ್ ಮಾಡಕ್ಕೆ ಯಾವ್ದು ಯೂಸ್ ಮಾಡ್ತೀವಿ? ಆಲ್ಟ್ ಪ್ಲಸ್ ಎಂಟರ್. ನೆಕ್ಸ್ಟ್ ಕ್ವಶನ್, ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನ್. ಓಕೆ, ಆಪ್ಷನ್ ಎ ಕವರ್ ಎ ವೈಡ್ ಜಿಯೋಗ್ರಾಫಿಕ್ ಏರಿಯಾ than land. Second, operating speed is very close to land. Option 3, it interconnected lands located in a city. Option 4, all of the above are true. So answer under 4. ನಾ ನಿಮಗೆ ಏನಂದ್ರೆ ಈ ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ಅಂದ್ರೆ ಮ್ಯಾನ್ ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫುಲ್ ಆಗಿ. ಓಕೆ, ನೋಡ್ರಿ, ಮ್ಯಾನ್ ಅಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಸೊ ಟೋಟಲ್ ಇಲ್ಲಿ ಏನಂದ್ರ 4 ಬರ್ತಾವ. ಓಕೆ, 4 ಯಾವ್ದಂದ್ರ ಲ್ಯಾನ್, ಮ್ಯಾನ್, ಕ್ಯಾನ್ ಮತ್ತೆ ಇನ್ನೊಂದು ಯಾವ್ದಂದ್ರ ವ್ಯಾನ್ ಅಂತ ಬರುತ್ತೆ. ಸೊ ನೀವು 1 by 1 ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಾವೇನಂದ್ರ ಲ್ಯಾನ್, ನೀವು ಲೋಕಲ್ ಏರಿಯಾ ನೆಟ್ವರ್ಕ್. ಇದು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಮನೆಯಾಗ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಿಮ್ದು ಕಂಪ್ಯೂಟರ್ ಐತಿ ಮತ್ತೆ ಒಂದು ಸ್ಕ್ಯಾನರ್ ಐತಿ. ಓಕೆ, ಆ ಕಂಪ್ಯೂಟರ್ ಮತ್ತು ಸ್ಕ್ಯಾನರ್ ಮುಂದೆ ನೀವು ಅಂದ್ರೆ ನೆಟ್ವರ್ಕ್ ಕ್ರಿಯೇಟ್ ಮಾಡೋದನ್ನ ಕನೆಕ್ಟ್ ಮಾಡೋದು ವಿತೌಟ್ ವೈರ್. ಓಕೆ, ಅದಕ್ಕೆ ಏನಂತೀವಿ ಅಂದ್ರೆ ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್. ಅಂದ್ರೆ ವೈರ್ ಮೂಲಕ ಮಾಡ್ತೀವಲ್ಲ ಅದು, ಸಾರಿ ವೈರ್ ಮೂಲಕ ಮಾಡ್ತೀವಿ, ಅದೇನಂದ್ರೆ ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡ್ತೀವಿ ನಾವು. ಓಕೆ, ಅದೇ ರೀತಿ ನೀವು ಮ್ಯಾನ್ ಅಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್.
ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂದ್ರೆ ಈಗ ನಿಮ್ದು ಅಂದ್ರೆ ಒಂದು ಈಗ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರು ತೋಡ್ರಿ, ಬೆಂಗಳೂರಲ್ಲಿ ನಿಮ್ದು ಒಂದು ಕಂಪ್ನಿ ಐತಿ. ಸೊ ಆ ಕಂಪ್ನಿದಾಗ ನಿಮ್ಗೆ ಅಂತಂದ್ರ ನೆಟ್ವರ್ಕ್ ಕ್ರಿಯೇಟ್ ಮಾಡಿದ್ರಿ ನೀವು ಒಂದು, ಓಕೆ. ಸೊ ಅದ್ರ ನೀವು ಏನೇನೆಲ್ಲ ಯೂಸ್ ಮಾಡ್ತಿದ್ರಿ ಅದ ನಿಮ್ದು ಇನ್ನೊಂದು ಕಂಪ್ನಿ ಐತಿ, ಎಲ್ಲಿ ಬೆಂಗಳೂರದಾಗ ಐತಿ, ಓಕೆ. ಸೊ ಅಂದ್ರೆ ಸೇಮ್ ವಿತ್ ಇನ್ ದ ಸಿಟಿದಾಗ ಐತಪ್ಪ, ಅಲ್ಲಿ ಒಂದು 10 ಕಿಲೋಮೀಟರ್ಸ್ ಇರ್ಬೋದು, ಓಕೆ. ಅವಾಗ ನೀವ್ ಏನ್ ಮಾಡ್ತೀರಿ, ಈ ಮ್ಯಾನ್ ಯೂಸ್ ಮಾಡ್ತೀರಿ. ಸೊ ಮ್ಯಾನ್ ಥ್ರೂ ಏನ್ ಮಾಡ್ಬೇಕಂದ್ರೆ ನೀವು ಅವಾಗ ಮ್ಯಾನ್ ಥ್ರೂ ಏನ್ ಮಾಡ್ತಾರ ಅಂದ್ರೆ ಮೆಟ್ರೋಪಾಲಿಟನ್ ಅಂದ್ರೆ ಸಿಟಿದಾಗ ಏನ್ ಮಾಡ್ತಾರ ಅಂದ್ರೆ ಎರಡು ಅಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಇತ್ತಲ್ಲ, ಅವೆರಡಕ್ಕೆ ಅಂದ್ರೆ ನೀವು ಕನೆಕ್ಷನ್ ಮಾಡ್ತಾರೆ, ನೆಟ್ವರ್ಕ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಏನಂತಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಇಲ್ಲಿ ನೋಡ್ರಿ, metropolitan network is a computer network that interconnects users with computer resources, okay, in a geographical area. Okay, ಒಂದ್ ಸಿಟಿ ಒಳಗ ಅಂದ್ರ ನಿಮ್ದು ಈಗ ಬೆಂಗಳೂರಿನಾಗ ಒಂದು ಕಂಪನಿ ಐತೆ ಅಂದ್ರ ಅದ್ರದ್ದು ಆಫೀಸ್ ಬ್ರಾಂಚ್ ಆಫೀಸ್ ಅಲ್ಲೇ ಬೇರೆ ಸಿಟಿದಾಗ ಅಂದ್ರ ಅದೇ ಬೆಂಗಳೂರಿನಾಗ ಬೇರೆ ಒಂದು ಏರಿಯಾದಾಗ ಐತಂದ್ರ ಆ ಎರಡು ಕನೆಕ್ಟ್ ಮಾಡಕ್, ಎರಡು ಕಂಪ್ಯೂಟರ್ ಕನೆಕ್ಟ್ ಮಾಡಕ್ ಏನಂದ್ರ ನಾವು ಮ್ಯಾನ್ ಯೂಸ್ ಮಾಡ್ತೀವಿ. ಅದು ಯಾವುದು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಓಕೆ. ಅದೇ ರೀತಿ ನಿಮ್ಗೆ ಇಲ್ಲಿ ನೋಡ್ರಿ ಮ್ಯಾನ್ ನೋಡ್ರಿ, ಇಲ್ಲೊಂದು ನಿಮ್ದು ಏನೈತಂದ್ರ ಆಫೀಸ್ ಐತಿ, ಇಲ್ಲೊಂದು ಆಫೀಸ್ ಐತಿ ತಿಳ್ಕೊಡ್ರಿ, ಇಲ್ಲೊಂದು ಆಫೀಸ್ ಐತಿ. ಸೊ ಏನಂದ್ರೆ ಈ ಮ್ಯಾನ್ ಏನಂದ್ರ ಕನೆಕ್ಟ್ ಮಾಡ್ಬೋದು, ಓಕೆ. ಈ ತರ ಅವಾಗ ಮೂರಕ್ಕೂ ಕನೆಕ್ಟ್ ಆಗಿರುತ್ತೆ. ಅದೇ ರೀತಿ ಲ್ಯಾನ್, ಈಗ ಲ್ಯಾನ್ ಚಿತ್ರ ತೋರಿಸಿದ್ ನೋಡ್ರಿ, ಇಲ್ಲಿ ನೀವು ಎಲ್ಲ ಆಫೀಸ್ದಾಗ ಇರ್ಬೋದು ಅಥವಾ ಮನೇಲಿ ಇರ್ಬೋದು. ಸೊ ನೀವು ಇಲ್ಲಿ ನೋಡ್ರಿ PC ಕನೆಕ್ಟ್ ಮಾಡ್ಬೋದು, ಪ್ರಿಂಟರ್ ಕನೆಕ್ಟ್ ಮಾಡ್ಬೋದು, ಅಥವಾ ನಿಮ್ದು ಸರ್ವರ್ ಈ ತರ ಏನಂದ್ರೆ ಇದು ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನ ಕನೆಕ್ಟ್ ಮಾಡಕ್. ಅದೇ ರೀತಿ WAN ವ್ಯಾನ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನೀವು ಬೆಂಗಳೂರದಾಗ ನಿಮ್ದೊಂದು ಕಂಪ್ನಿ ಐತಿ, ಆಮೇಲೆ ಇನ್ನೊಂದು ದಿಲ್ಲಿದಾಗ ಒಂದು ಕಂಪ್ನಿ ಐತಿ. ಸೊ ಎರಡರದ್ದು ಸರ್ವರ್ ನಿಮ್ಗೆ ಕನೆಕ್ಟ್ ಮಾಡ್ಬೇಕು, ನೆಟ್ವರ್ಕ್ ಕನೆಕ್ಟ್ ಮಾಡ್ಬೇಕಂದ್ರೆ ಅವಾಗ ನಾವು WAN ಅನ್ನ ಯೂಸ್ ಮಾಡ್ತೀವಿ, ಓಕೆ. ಅದು ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ ನಿಮ್ದೇನ ಲೋಕಲ್ ನೆಟ್ವರ್ಕ್ ಏರಿಯಾ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ನೋಡ್ರಿ ಫಾರ್ ಎಕ್ಸಾಂಪಲ್ ಚಿತ್ರ ನೋಡ್ರಿ ನೀವು, ಇಲ್ಲೊಂದು ಹೆಡ್ ಕ್ವಾರ್ಟರ್ಸ್ ಐತಿ ನಿಮ್ದು, ಇದೆಲ್ಲ ಐತಂದ್ರೆ ನಿಮ್ದು ದಿಲ್ಲಿದಾಗ ಐತೆ ಅಂತ ತಿಳ್ಕೊರಿ, ಈ ಬ್ರಾಂಚ್ ಆಫೀಸ್ ಅಂದ್ರೆ ಬೆಂಗಳೂರಿನಾಗ ಅಂತ ತಿಳ್ಕೊರಿ, ಓಕೆ. ಅವಾಗ ನಿಮಗೆ ಈ ಮೂರದ್ದು ನೆಟ್ವರ್ಕ್ ನಿಮಗೆ ಏನಂದ್ರೆ ಕನೆಕ್ಟ್ ಮಾಡ್ಬೇಕಂದ್ರೆ ನಾವು WAN ಅನ್ನ ಯೂಸ್ ಮಾಡ್ತೀವಿ. ಸೊ ಇದು ಹೆಂಗಂತಂದ್ರೆ ಇಲ್ಲೊಂದು ನಿಮ್ದು ಈ ಬ್ರಾಂಚ್ ಆಫೀಸ್ ಐತಲ್ಲ, ಇಲ್ಲೊಂದು ರೂಟ್ ಇರ್ತದ, ಆಮೇಲೆ ಈ ಒಂದು ಬ್ರಾಂಚ್ ಆಫೀಸ್ ಇಲ್ಲೊಂದು ರೂಟ್ ಇರ್ತದ, ಮತ್ತೆ ಹೆಡ್ ಕ್ವಾರ್ಟರ್ಸ್ ಒಂದು ರೂಟ್ ಇರ್ತದ. ಈ ರೂಟ್ರೆ ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಏನಂತಾರೆ ಈಗ ಇವರು WAN ವೈಡ್ ಏರಿಯಾ ನೆಟ್ವರ್ಕ್ ಲೈಕ್ BSNL ಇರ್ಬೋದು, MTNL ಇರ್ಬೋದು, ಅವ್ರ ಥ್ರೂ ಅಂದ್ರೆ ಇಂಟರ್ನೆಟ್ ಥ್ರೂ ಏನ್ ಮಾಡ್ತಾರೆ ನೀವು ಕನೆಕ್ಷನ್ ತಗೋತೀರಿ ಅವ್ರ ಥ್ರೂ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಬ್ರಾಂಚ್ ಆಫೀಸ್, ಮೂರು ಬ್ರಾಂಚ್ ಆಫೀಸ್ ಬೇರೆ ಬೇರೆ ಸಿಟಿದಾಗ ಹೆಡ್ ಕ್ವಾರ್ಟರ್ಸ್ ಎಲ್ಲ ಕನೆಕ್ಟ್ ಮಾಡ್ತಾರೆ. ಸೊ ಹಂಗಾಗಿ ಅಂದ್ರೆ ನೀವು ಕಂಪ್ನಿ ಏನ್ ಕೆಲಸ ಇರ್ತಾವಲ್ಲ ಇವೆಲ್ಲ ಅಂದ್ರೆ ನಿಮ್ದೆಲ್ಲ ಬ್ರಾಂಚ್ ಆಫೀಸ್ ಹೆಡ್ ಆಫೀಸ್ ಎಲ್ಲದಕ್ಕೂ ಏನಂದ್ರೆ ಕನೆಕ್ಟ್ ಆಗಿರ್ತಾವ. ಸೊ ದಟ್ ನೀವು ವರ್ಕ್ ಮಾಡ್ಬೋದು ಇಲ್ಲೇ ಕುತ್ಕೊಂಡು, ಓಕೆ. ಸೊ ಇದು ಈ ತರ. ಇನ್ನೊಂದು ಅಂದ್ರೆ ಕ್ಯಾನ್ ಅಂತ ಬರುತ್ತೋ, ಅದು ಕ್ಯಾಂಪಸ್ ಏರಿಯಾ ನೆಟ್ವರ್ಕ್. ಕ್ಯಾಂಪಸ್ ಏರಿಯಾ ನೆಟ್ವರ್ಕ್ ಅಂತಂದ್ರೆ ನೀವು ಈ ಬಿಲ್ಡಿಂಗ್ಸ್ ಅದಾವ ಅಂದ್ರೆ ನಿಮ್ದು ಲೈಕ್ ಒಂದು ಯೂನಿವರ್ಸಿಟಿ ಐತಿ, ಅದ್ರಾಗ ಮೆಕ್ಯಾನಿಕಲ್ ಸೆಕ್ಷನ್ ಐತಿ, ಇಂಜಿನಿಯರಿಂಗ್ ಸೆಕ್ಷನ್ ಇರ್ಬೋದು, ಅಂದ್ರೆ ಮೆಕ್ಯಾನಿಕಲ್, ಫಿಸಿಕ್ಸ್, ಕೆಮಿಸ್ಟ್ರಿ. ಸೊ ಆ ಬಿಲ್ಡಿಂಗ್ ಅನ್ನು ವಿತಿನ್ ಒಂದು 20 ಎಕರೆ ಇರ್ಬೋದಲ್ಲ, ಅದ್ರಾಗ ಏನಂದ್ರೆ ನಿಮ್ಗೆ ಏನಂದ್ರೆ ನೀವು ಏರಿಯಾ ನೆಟ್ವರ್ಕ್ ಕನೆಕ್ಷನ್ ಮಾಡ್ಬೇಕಂದ್ರೆ ಅವಾಗ ಏನಂದ್ರೆ ಕ್ಯಾಂಪಸ್ ಏರಿಯಾ ನೆಟ್ವರ್ಕ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸೊ ಅಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮಧ್ಯೆ ಕನೆಕ್ಷನ್ ಕೊಡಕ್ಕೆ, ನೆಟ್ವರ್ಕ್ ಕನೆಕ್ಷನ್ ಕೊಡಕ್ಕೆ ಯೂಸ್ ಮಾಡ್ತೀವಿ ನಾವು, ಓಕೆ. ನೆಕ್ಸ್ಟ್ ಕ್ವಶನ್, the range of integer for 16-bit computer is, okay. ಏನ್ ಹೇಳತ್ತಂದ್ರೆ the range of integer for 16-bit computer is option A 0 to 255, option B -32768 to 32767, option 3 -128 to 127, option 4 0 to 65,535. ಸೊ ಆಪ್ಷನ್ B is the answer. ಅಂದ್ರೆ 2 ಆಪ್ಷನ್ ಏನಂದ್ರೆ ಕರೆಕ್ಟ್ ಐತಿ. ಸೊ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲ್ ಆಗಿ. ಇಲ್ಲಿ ನೋಡ್ರಿ, ಇದು ರೇಂಜ್ ಐತಿ. ಸೊ ನೋಡ್ರಿ 4 ಬಿಟ್ ಇದ್ದಾಗ ಏನಾಗುತ್ತೆ, ಸೈನ್ಡ್ ಇದ್ದಾಗ ಏನಾದ್ರೆ -8 to 7, ಓಕೆ. ಅನ್ಸೈನ್ಡ್ ಇದ್ದಾಗ 0 to 15. ಅದೇ 8 ಬಿಟ್ಸ್ ಇದ್ದಾಗ -28 to 127 ಸೈನ್ಡ್, ಅನ್ಸೈನ್ಡ್ 0 to 255. ಆಮೇಲೆ 16 ಬಿಟ್ ಇದ್ದಾಗ ಸೈನ್ಡ್ ಏನಿರ್ತದೆ -32,762 to 32,767 ಇರುತ್ತೆ. ಆಮೇಲೆ ಅನ್ಸೈನ್ಡ್ ಇದ್ದಾಗ 0 to 65,535. ಅದೇ ರೀತಿ 32 ಬಿಟ್ ಇದ್ದಾಗ ಏನಂದ್ರೆ ಸೈನ್ಡ್ ಫ್ರಮ್ -2147, ಇದೆಷ್ಟೈತಂದ್ರ -231 to 231 - 1, ಓಕೆ. ಇದು ನೀವು ನೋಡ್ಕೊಡ್ರಿ ಲೈಕ್ ಇಲ್ಲಿ, ಓಕೆ. ಇದು ಹೆಂಗ್ ನೆನ್ಪಿಡ್ಬೋದು ಅಂದ್ರೆ ನಾವು ಈಗ 4 ಬಿಟ್ ಐತಿ. ಸೊ ಅಂದ್ರೆ ನೀವು ಅವಾಗ ಏನ್ ಮಾಡ್ರಿ 2/3 -2/3 to 2/3 -1. ಸೊ ಅವಾಗ ಏನಂದ್ರೆ -8 to 7 ಅಂತ ಈ ತರ ಬರುತ್ತೆ, ಓಕೆ. Next question. CUI full form is Command Line User Interface, Common Line User Interface, Current Line User Interface. None of the above. Answer is Command Line User Interface. Next question.
is the one of the language used to develop C programming. ಒಂದು ಲ್ಯಾಂಗ್ವೇಜ್ ಐತಿ ಅದು ಡೆವಲಪ್ ಸಿ ಪ್ರೋಗ್ರಾಮಿಂಗ್ ಡೆವಲಪ್ ಮಾಡಕ್ಕೆ ಯಾವ್ದು ಅಂತ ಕೇಳತ್ತಾರ. ಏನ್ BCPL ಐತಿ, BPCL ಐತಿ, ಅಥವಾ BCLP ಐತಿ, BPLC ಐತಿ. ಆಪ್ಷನ್ ಎ ಇಸ್ BCPL. ಸೊ BCPL ಫುಲ್ ಫಾರ್ಮ್ ಏನಂತಂದ್ರ Basic Combined Programming Language. Okay, is a procedure, imperative and structure computer programming language designed by ಮಾರ್ಟಿನ್ ರಿಚರ್ಡ್ ಅವರು ಡಿಸೈನ್ ಮಾಡಿದಾರೆ ಅಂತ. ಯಾವ್ದಂದ್ರೆ ಇದು ಒಂದು BCPL ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ, ಯೂಸ್ ಟು ಡೆವಲಪ್ ಅ ಸಿ ಪ್ರೋಗ್ರಾಮ್. ಓಕೆ, ನೆಕ್ಸ್ಟ್ ನಿಮೋನಿಕ್ಸ್ ಆರ್ ಯೂಸ್ಡ್ ಇನ್ ಲ್ಯಾಂಗ್ವೇಜ್. ಏನ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ತಾರ, ಏನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ತಾರ, ಏನ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರ, ಇಂಗ್ಲಿಷ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ತಾರ. ಆನ್ಸರ್ ಏನಂದ್ರೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ನೋಡ್ರಿ ಇಲ್ಲಿ ನ್ಯೂಮ್ಯಾನಿಕ್. ಓಕೆ, ಅಸೆಂಬ್ಲಿ ಲ್ಯಾಂಗ್ವೇಜ್ ಲೆವೆಲ್ ಅಂದ್ರೆ ಈಗ ನೋಡ್ರಿ ನ್ಯೂ ಇರ್ಬೋದು, ಇನ್ನು ಲೈಕ್ ಫೈಲ್ ಐತಿ, ಎಡಿಟ್ ಐತಿ, ವ್ಯೂ ಐತಿ, ನ್ಯೂ, ಓಪನ್, ಸೇವ್ ಆಸ್, ಇವೆಲ್ಲ ಹೆಂಗಂದ್ರೆ ನೀವು ನೆನ್ಪಿಟ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಪೇಜ್ ಸೆಟಪ್ ಅಂತ ಇಲ್ಲ ಐತಿ. ಸೊ ಇದೊಂದು ಲೈಕ್ ಹೆಂಗಂತಂದ್ರೆ ನಿಮ್ಗೆ ಈಗ ನೋಡ್ರಿ ಲೈಕ್ ನೋಡಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಇಲ್ಲಿ ನೋಡ್ರಿ ಮೇನ್ ಮೆನು ಐತಿ, ಸೇವ್ ಆಸ್ ಐತಿ, ಸೇವ್ ಕಂಟ್ರೋಲ್ ಪ್ಲಸ್ ಐತಿ. ಈ ತರ ಒಂದ್ ಏನಂದ್ರೆ ಒಂದು ಲ್ಯಾಂಗ್ವೇಜ್ ಎರಡು ಅಸೆಂಬ್ಲಿ ಆಗಿರ್ತಾವಲ್ಲ ಅದು ಅಸೆಂಬ್ಲಿ ಲ್ಯಾಂಗ್ವೇಜ್. ಆ ಕಂಟ್ರೋಲ್ ಪ್ಲಸ್ ಹೊತ್ತಾಗ ಏನಾಗುತ್ತೆ ಸೇವ್ ಆಗುತ್ತೆ. ಸೊ ಈ ತರ ಅಸೆಂಬ್ಲಿ ಲ್ಯಾಂಗ್ವೇಜ್ ಗೋಸ್ಕರ ಏನ್ ಮಾಡ್ತೀವಿ ನಾವು ಅಂದ್ರೆ ನ್ಯೂಮ್ಯಾನಿಕ್ ಅನ್ನ ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ಕ್ವೆಶ್ಚನ್, ಇನ್ ಸಿ ಪ್ರೋಗ್ರಾಮಿಂಗ್ ಐಡೆಂಟಿಫೈಯರ್ಸ್ ಆರ್ ನೇಮ್ಸ್ ಗಿವನ್ ಟು. ಓಕೆ, ಫಸ್ಟ್ ವೇರಿಯೇಬಲ್ಸ್, ಅರೇಸ್, ಫಂಕ್ಷನ್ಸ್, ಆಲ್ ಆಫ್ ದ ಅಬವ್. ಸೊ ಟೋಟಲಿ ಎಲ್ಲಾ ಮೂರು ಏನಂದ್ರೆ ಸಿ ಪ್ರೋಗ್ರಾಮಿಂಗ್ ಐಡೆಂಟಿಫೈಯರ್ಸ್ ಆಗದಾವ. ಯಾವಂದ್ರೆ ವೇರಿಯೇಬಲ್ಸ್, ಅರೇಸ್, ಫಂಕ್ಷನ್ಸ್. ಆನ್ಸರ್ ಇಸ್ ಆಲ್ ಆಫ್ ದ ಅಬವ್. ನೆಕ್ಸ್ಟ್, a technique of encoding and decoding messages is called. Option 1 is biography, cryptography, monography, demography. Answer is cryptography. Decoding and encoding and decoding ಅಂದ್ರೆ ಒಂದು ಮೆಸೇಜ್ ಐತಿ, ನಿಮಗೆ ಬೇರೆಯವರಿಗೆ ಕಳಿಸೋದೈತೆ ಆ ಮೆಸೇಜ್. ಬಟ್ ಇಂಟರ್ಮೀಡಿಯೇಟ್ ಆಗಿ ಅದು ಯಾರಿಗೂ ಗೊತ್ತಾಗಬಾರ್ದು. ಓಕೆ, ನಿಮ್ ದೋಸ್ತ ಅದ ಅಂತ ತಿಳ್ಕೊಂಡು ಅವ್ನಿಗೆ ಒಂದು ಇನ್ನೊಬ್ಬ ದೋಸ್ತಿಗೆ ನೀವು ಮೆಸೇಜ್ ಕಳ್ಸೈತಿ, ಒಬ್ಬ ದೋಸ್ತದ ನಿಮ್ಮಿಂದ ಏನಾದ್ರೆ ನಿಮ್ ದೋಸ್ತಗ ಒಂದು ಮೆಸೇಜ್ ಕಳ್ಸೈತಿ. ಸೊ ನಾವು ಮೆಸೇಜ್ ಇರುತ್ತಲ್ಲ ಅದು ನೀವು ಏನ್ ಮಾಡ್ತೀರಿ ಎನ್ಕೋಡ್ ಮಾಡಿರ್ತೀವಿ ಅಂದ್ರೆ ಅದು ನಿಮ್ಗಷ್ಟೇ ರೀಡ್ ಮಾಡಕ್ ಹೋಗುತ್ತೆ, ಮತ್ತೆ ನೀವು ಯಾರಿಗೆ ಕಳಿಸ್ತಾರೋ ಅವ್ರಿಗೆ ಅಷ್ಟೇ ರೀಡ್ ಮಾಡಕ್ ಹೋಗುತ್ತೆ. ಬಟ್ ಇಂಟರ್ಫಿಯರ್ ಅಂದ್ರೆ ನಡು ಯಾರಿಗೂ ಅದು ಯೂಸ್ ಮಾಡಕ್ ಯಾಕಂದ್ರೆ ಆ ಎನ್ಕೋಡ್ ಮತ್ತು ಡಿಕೋಡ್ ಮಾಡೋದು ನಿಮ್ಗೆ ಅಷ್ಟೇ ಗೊತ್ತಿರೋದು. ಅದಕ್ಕೆ ಅಂದ್ರೆ ಆ ಮೆಸೇಜ್ ಅಂದ್ರೆ ಕ್ರಿಪ್ಟೋಗ್ರಫಿ ಅಂದ್ರೆ ಟೆಕ್ನಿಕ್ ಆಫ್ ಎನ್ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮೆಸೇಜ್ ಏನ್ಕೋತಾರ ಕ್ರಿಪ್ಟೋಗ್ರಫಿ ಅಂತ ಕರೀತಾರ. ಬಯೋಗ್ರಫಿ ಅಂತಂದ್ರೆ ಏನಂದ್ರೆ ಈಗ ಯಾರ್ದೋ ಒಂದು ಲೈಫ್ ಬಗ್ಗೆ ಯಾರೋ ಒಂದು ಬುಕ್ ಬರೆದ್ರು ಅಂತ ತಿಳ್ಕೊ ಅವರು. ಓಕೆ, ಅದಕ್ಕೆ ಅಂದ್ರೆ ಬಯೋಗ್ರಫಿ ಅಂತಾರೆ. ಡೆಮೋಗ್ರಫಿ ಅಂದ್ರೆ ದ ಸ್ಟಡಿ ಆಫ್ ಸ್ಟಾಟಿಸ್ಟಿಕ್ಸ್ ಸಚ್ as ಬರ್ತ್, ಡೆತ್ಸ್, ಇನ್ಕಮ್, ಇದ್ರ ಬಗ್ಗೆ ಎಲ್ಲ ಇದ್ರ ಸ್ಟಾಟಿಸ್ಟಿಕ್ಸ್ ಬಗ್ಗೆ ಯಾರು ಸ್ಟಡಿ ಮಾಡ್ತಾರಲ್ಲ ಅದಕ್ಕೆ ಅಂದ್ರೆ ಡೆಮೋಗ್ರಫಿ ಅಂತ ಕರೀತಾರ. ಆಮ್ಯಾಗ ಮೊನೋಗ್ರಫಿ ಅಂತಂದ್ರೆ ಏನಂದ್ರೆ ಸ್ಟಡಿ ಆಫ್ ಎ ಸಿಂಗಲ್ ಸ್ಪೆಷಲೈಸ್ಡ್ ಸಬ್ಜೆಕ್ಟ್, ಒಂದು ಪರ್ಟಿಕ್ಯುಲರ್ ಸಿಂಗಲ್ ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ಬಗ್ಗೆ ಏನು ಸ್ಟಡಿ ಮಾಡ್ತಾರಲ್ಲ, ರಿಟರ್ನ್ ಸ್ಟಡಿ ಮಾಡ್ತಾರಲ್ಲ ಅದಕ್ಕೆ ಮೊನೋಗ್ರಫಿ ಅಂತ ಕರೀತಾರ. ನೆಕ್ಸ್ಟ್ ಕ್ವೆಶ್ಚನ್, which of the following memories that has shorted access time? Option A magnetic memory, semiconductor memory, cache memory, super memory. Answer is cache memory. Cache memory ಅಂದ್ರೆ ಏನಂದ್ರೆ ಈ ಮೊಬೈಲ್ ನಾಗ ನೀವು ಯೂಸ್ ಮಾಡ್ಬೇಕಾದ್ರೆ ಯಾವ್ದೋ ಒಂದು ನಾಲ್ಕು ಆಪ್ಸ್ ಅನ್ನ ನೀವು ಓಪನ್ ಮಾಡಿರ್ತೀರಿ. ಮತ್ತೆ ನೀವು ಏನಾದ್ರೆ ಆ ಆಪ್ಷನ್ ಲೈಕ್ ಫಾರ್ ಎಕ್ಸಾಂಪಲ್ ಇದು ತೊಟ್ಟು ವಾಟ್ಸ್ಆಪ್ ತೊಟ್ಟು. ಸೊ ವಾಟ್ಸ್ಆಪ್ ನೀವು ಎವ್ರಿ ಟೈಮ್ ಮೆಸೇಜ್ ಬಂದಾಗ ಏನಾದ್ರೆ ನೀವು ಓಪನ್ ಮಾಡ್ತಿರ್ತೀರಿ. ಸೊ ಬಟ್ ಏನಾಗುತ್ತೆ ಅಂದ್ರೆ ನಿಮ್ ಎವ್ರಿ ಟೈಮ್ ಓಪನ್ ಮಾಡ್ಬೇಕಂದ್ರೆ ನೀವು ಹೋಗಿ ಏನ್ ಮಾಡ್ಬೇಕು ಪರ್ಟಿಕ್ಯುಲರ್ ಆಪ್ಷನ್ ಹೋಗಿ ಅಲ್ಲಿ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ. ಬಟ್ ನಿಮ್ಗೆ ಇಮಿಡಿಯೇಟ್ ಆಗಿ ನೀವು ಓಪನ್ ಮಾಡೋದಂದ್ರೆ ನೀವು ಜಸ್ಟ್ ಏನ್ ಮಾಡೋದು ಅಂದ್ರೆ ಕ್ಯಾಶ್ ಮೆಮೊರಿ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ದಾಗ ಆಪ್ ರನ್ನಿಂಗ್ ಆಗ್ತಿರ್ತದೆ. ಈ ಕ್ಯಾಶ್ ಮೆಮೊರಿ ಅಂದ್ರೆ ನೀವು ಇಮಿಡಿಯೇಟ್ ಆಗಿ ಶಾರ್ಟೆಡ್ ಆಗಿ ಆಕ್ಸೆಸ್ ಮಾಡಬಹುದು. ಓಕೆ, ನೀವು ಇದು ಎಕ್ಸ್ಪೀರಿಯನ್ಸ್ ಮಾಡಬಹುದು. ನೀವು ಒಂದ್ ವೇಳೆ ಮೊಬೈಲ್ ದಾಗ ನೋಡ್ಬೇಕು ನೀವು ವಾಟ್ಸ್ಆಪ್ ಇಮಿಡಿಯೇಟ್ ಆಗಿ ನೀವು ಆಮೇಲೆ ಕ್ಯಾಶ್ ಮೆಮೊರಿ ಅಂತ ನೀವು ಆಮೇಲೆ ಏನ್ ಮಾಡ್ತೀರಿ ಕ್ಲಿಯರ್ ಮಾಡ್ತೀರಿ ಅಂದ್ರೆ ಬ್ಯಾಕ್ ಗ್ರೌಂಡ್ ದಾಗ ಆಪ್ ರನ್ನಿಂಗ್ ಆಗಿರ್ತದೆ. ಸೊ ಅದೇನಂದ್ರೆ ಕ್ಯಾಶ್ ಮೆಮೊರಿ ಅಂದ್ರೆ ಶಾರ್ಟೆಡ್ ಆಕ್ಸೆಸ್ ಟೈಮ್ ನಾನು ಯೂಸ್ ಮಾಡ್ತೀನಿ. ಓಕೆ, ದ ಫಾರ್ಮುಲಾ ಈಕ್ವಲ್ ಟು ರೌಂಡ್ ಬ್ರಾಕೆಟ್ 8.50, 0 in MS Excel gives. Okay, option A 9, 8.5, 8, 8.6. So answer is 9. ನಾನು ನಿಮಗೆ ಇದು ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, round equal to round 8.50, 0 bracket close enter. 9 ಇದು. ಓಕೆ, ಏನಂದ್ರೆ ಈಕ್ವಲ್ ಟು ರೌಂಡ್ ಬ್ರಾಕೆಟ್ 8.50, 0 ಇದು ಒಂದು ಫಂಕ್ಷನ್ ಐತಲ್ಲ ಈ ಫಾರ್ಮುಲಾ ನೀವು ಏನಾದ್ರು ಹಾಕಿದಾಗ ಏನಾಗುತ್ತೆ ನಿಮ್ಗೆ 9 ಬರುತ್ತೆ. ಓಕೆ, ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್. ಓಕೆ, ಕ್ಲಿಪ್ ಬೋರ್ಡ್. ಸೊ ಕ್ಲಿಪ್ ಬೋರ್ಡ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು ಅಂತಂದ್ರೆ ಇಲ್ಲಿ ನೋಡ್ರಿ, ಹೋಲ್ಡ್ಸ್ ದ ಕಾಪಿಡ್ ಕಂಟೆಂಟ್ಸ್.
ಕ್ಲಿಪ್ ಬೋರ್ಡ್ ಏನಿರುತ್ತೆ ಅಂದ್ರೆ ಈಗ ನೀವು ಮೊಬೈಲ್ ನೋಡಬಹುದು, ನೀವೇನೊಂದು ಕಾಪಿ ಮಾಡಿದಾಗ ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ಬರುತ್ತೆ. ಸೊ ಅದೇನಂದ್ರೆ ನೀವು ಒಂದು ಏನೋ ಕಂಟೆಂಟ್ ಕಾಪಿ ಮಾಡ್ಬೇಕಂದ್ರೆ ಹೋಲ್ಡ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ಬೇರೆ ಕಡೆ ಎಲ್ಲ ಪೇಸ್ಟ್ ಮಾಡ್ಬೇಕಂದ್ರೆ ನೀವು ಜಸ್ಟ್ ಪೇಸ್ಟ್ ಮಾಡಬಹುದಲ್ಲ. ಓಕೆ, ಆಮೇಲೆ ಒನ್ ಆಫ್ ದ ಪೇಸ್ಟ್ ಆಪ್ಷನ್ ಯಾವ್ದಂದ್ರೆ ಕೀಪ್ ದ ಸೋರ್ಸ್ ಫಾರ್ಮೆಟಿಂಗ್. ಅಂದ್ರೆ ನಿಮ್ಗೆ ನಾ ಹಿಂದಿನ ಒಂದು ವಿಡಿಯೋದಾಗ ಏನಂದ್ರೆ ನಿಮಗೆ ಹೇಳಿ, ನೀವು ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ರಿ. ಫಾರ್ಮೆಟಿಂಗ್ ಅಂದ್ರೆ ಏನಂದ್ರೆ ಮಲ್ಟಿಪಲ್ ಫಾರ್ಮೆಟ್ ಹೆಂಗ್ ಮಾಡ್ತಾರೆ ಅನ್ನೋದ ನಿಮ್ಗೆಲ್ಲ ತೋರಿಸಿದೀನಿ. ಸೊ ಅದು ಇದಕ್ಕೆ ಪೇಸ್ಟ್ ಮಾಡಕ್ ಯೂಸ್ ಮಾಡ್ತಾರೆ, ಒನ್ ಆಫ್ ದ ಪೇಸ್ಟ್ ಆಪ್ಷನ್. ಓಕೆ, ಅದೇ ರೀತಿ ಫೈಂಡ್ ಅಂಡ್ ರಿಪ್ಲೇಸ್ ಅದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಎಡಿಟಿಂಗ್ ಆಪ್ಷನ್. ಓಕೆ, ಫೈಂಡ್ ಅಂಡ್ ರಿಪ್ಲೇಸ್ ಅಂದ್ರೆ ಅದು ಎಡಿಟಿಂಗ್ ಆಪ್ಷನ್ಸ್. ಓಕೆ, ಕ್ಲಿಪ್ ಆರ್ಟ್ ಅಂದ್ರೆ ಯಾಕಂದ್ರೆ ನಿಮ್ಗೆ ಏನಾದ್ರು ಒಂದು ಇಮೇಜ್ ಹಾಕೋದಿತ್ತು ಅಂತಂದ್ರೆ ಕ್ಲಿಪ್ ಆರ್ಟ್ ಇಂದ ನಾವು ಏನ್ ಮಾಡೋದು, ಇಮೇಜ್ ಅನ್ನು ನಾವು ಹಾಕ್ಬೋದು. ಓಕೆ, ಇನ್ಸರ್ಟ್ ಮಾಡಬಹುದು. ಆಪ್ಷನ್ ಏನಂದ್ರೆ ಎ, ಒಂದನೇ ಆಪ್ಷನ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಇನ್ MS ವರ್ಡ್ ಈಸ್. ಓಕೆ, MS ವರ್ಡ್ದಾಗ ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಏನಂದ್ರೆ 1.25 ಇಂಚ್ ನೆನಪಿಟ್ಕೊಡ್ರಿ. ಓಕೆ, ಎಷ್ಟು 1.25. ನೆಕ್ಸ್ಟ್ the smallest and largest font size available in font size tool on formatting toolbar is. Okay, option A 6 and 70, 8 and 72, 8 and 92, 10 and 100. ನಾ ಇದನ್ನ ತೋರಿಸ್ತೀನಿ. ಇಲ್ಲಿ ಮೈಕ್ರೋಸಾಫ್ಟ್ ಹೋಗೋಣ, ಅಲ್ಲಿ ನಿಮ್ಗೆ ಅಂದ್ರೆ ಫಾಂಟ್ ಸೈಜ್ ನೋಡ್ಬೇಕಲ್ಲ. ಓಕೆ, ಇಲ್ಲಿ ನೋಡ್ರಿ, ಫಾಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ಏನಂದ್ರೆ ಸೈಜ್ ಐತಿ ನೋಡ್ರಿ, ಇಲ್ಲಿ ಲಾಸ್ಟ್ ಏನೈತಿ 8 ಐತಿ, ಮತ್ತ 72 ಇಸ್ ದ ಹೈಯೆಸ್ಟ್ ಐತಿ. ಸೊ ಏನಂದ್ರೆ 8 and 72. ಓಕೆ, ನೆಕ್ಸ್ಟ್ which function key is used to start spell check automatically in MS Word? ಏನಾಯ್ತು ಕ್ವಶನ್ ಐತಿ, which function key is used to start spell check automatically in MS Word? ಓಕೆ, ಆಪ್ಷನ್ ಒಂದೇನಂದ್ರೆ F1, F3, F5, F7. ನಿಮ್ಗೆ F1, F5 ಹೇಳಿನಿ. ಓಕೆ, ಮತ್ತೆ F7 ಅದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಆನ್ಸರ್ ಅಂದ್ರೆ F7 ಆಟೋಮೆಟಿಕ್ ಸ್ಪೆಲ್ ಚೆಕ್ ಆಗುತ್ತೆ. ನಾನು ಇಲ್ಲಿ ತೋರಿಸ್ತೀನಿ. F7 ಆಟೋಮೆಟಿಕ್ ಏನಾಗುತ್ತದೆ, ಸ್ಪೆಲ್ಲಿಂಗ್ ಏನಾದ್ರೆ ಚೆಕ್ ಮಾಡೋದು. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್. The following alignment option is not available to align the position of text within the margin in the MS Word. Option ಏನದ ಅಂದ್ರೆ ಫಸ್ಟ್ ಅಲೈನ್ ಲೆಫ್ಟ್, ಅಲೈನ್ ರೈಟ್, ಅಲೈನ್ ಬಾಟಮ್, ಅಲೈನ್ ಸೆಂಟರ್. ಓಕೆ, ನಾನು ನಿಮಗೆ ಇದು ಹಿಂದಿನ ವಿಡಿಯೋದಾಗ ಒಂದು ನಾ ತೋರಿಸಿದ್ನಲ್ಲಿ ಅಲೈನ್ ಲೆಫ್ಟ್ ಹೆಂಗ್ ಮಾಡಬೇಕು, ಅಲೈನ್ ರೈಟ್ ಹೆಂಗ್ ಮಾಡಬೇಕು, ಅಲೈನ್ ಬಾಟಮ್ ಯೂಸ್ ಮಾಡಬೇಕು, ಯಾವ ಆಪ್ಷನ್ ಯೂಸ್ ಮಾಡಬೇಕು, ಯಾವ ಶಾರ್ಟ್ ಕಟ್ಸ್ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ. ಇದರ ಆನ್ಸರ್ ಏನಂತಂದ್ರೆ ಅಲೈನ್ ಬಾಟಮ್ ಐತಿ. ಇದು ಇನ್ನೊಂದ್ಸರ್ತಿ ನಿಮ್ಗೆ ತೋರಿಸ್ತೀನಿ ನಾನು. ಇಲ್ಲಿ ನೋಡ್ರಿ, ಇಲ್ಲಿ ಏನದಾವಲ್ಲ ಮೂರು, ಇವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಅಲೈನ್ ಮಾಡಕ್ ಯೂಸ್ ಮಾಡ್ತೀವಿ. ಲೆಫ್ಟ್, ಇದು ರೈಟ್, ಇದು ಸೆಂಟರ್, ಇದು ಜಜ್ಮೆಂಟ್ಗೋಸ್ಕರ. ಇಲ್ಲಿ ನೋಡ್ರಿ, ನಾನು ಮಾಡಿ ತೋರಿಸ್ತೀನಿ. ಹಿಂಗ್ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ನಾನು ಇದು ಏನಂದ್ರೆ ಲೆಫ್ಟ್ ಐತಿ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನೋಡ್ರಿ, ಇಲ್ಲಿ ಅಂದ್ರೆ ಲೆಫ್ಟ್ ಏನಾಯ್ತು, ಅಲೈನ್ ಆಯ್ತು. ಓಕೆ, ಅದೇ ರೀತಿ ನಿಮಗೆ ಸೆಂಟರ್ನ ಮಾಡ್ತೀನಿ ನೋಡ್ರಿ, ಸೆಂಟರ್ನಾಗ ಅಲೈನ್ ಆಯ್ತು ಇದು. ಅದೇ ರೀತಿ ಇದು ರೈಟ್ ಅಲೈನ್. ಸೊ ಇಲ್ಲಿ ರೈಟ್ ಅಲೈನ್ ಆಯ್ತು ನೋಡ್ರಿ. ಅದೇ ರೀತಿ ಎರಡು ಕಡೆ ಅಲೈನ್ ಆಗ್ಬೇಕು, ಜಸ್ಟಿಫೈ ಆಗ್ಬೇಕು, ಇದು ಜಸ್ಟಿಫೈ ಮಾಡ್ತೀನಿ. ಸೊ ಇದರ ಅರ್ಥ ನಾವೇನ್ ಕೇಳತ್ತಂದ್ರೆ ಯಾವುದು ನಾವೇನಂದ್ರೆ ಅವೈಲೇಬಲ್ ಇಲ್ಲ ಅಂದ್ರೆ ಬಾಟಮ್ ಮಾಡಕ್ ಅವೈಲೇಬಲ್ ಇಲ್ಲ. ನೋಡ್ರಿ, ಈ ಬಾಟಮ್ ಮಾಡಕ್ ಇವ್ 4 ಆಪ್ಷನ್ ಬಿಟ್ಟು ಅವು ಇಲ್ಲ. ಸೊ ಏನಂದ್ರೆ ಇದು ಲೆಫ್ಟ್, ಸೆಂಟರ್, ಇದು ರೈಟ್, ಇದು ಜಸ್ಟಿಫೈ, ಅಲೈನ್ ಜಸ್ಟಿಫೈ ಮಾಡಕ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಏನ್ ಕೆಲಸ ಮಾಡ್ಬೇಕಂದ್ರೆ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.